ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ನಗರಸಭೆ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆ ಮುಂದೂಡಲು ಮತ್ತೆ ನಡೆದಿದೆಯೇ ಸಂಚು. ಈಗಾಗಲೇ ಹಲವು ಬಾರಿ ಮುಂದೂಡಿರುವ ಹರಾಜು ಕಾರಣದ ಕೈಗಳ ಕುತಂತ್ರಗಳಿಗೆ ಸೌಲಭ್ಯ ವಂಚಿತರಾಗುತ್ತಿರುವ ದಲಿತರು. ಯುಗಾದಿ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಮಾರುಕಟ್ಟೆಗಳು ಲಕಲಕ. ಹೂವು ಹಣ್ಣು ಬೆಲೆ ದುಬಾರಿ, ಏರಿಕೆಯಾಗದ ತರಕಾರಿ ಬೆಲೆ ದುಬಾರಿಯಾದರೂ ಹಬ್ಬದ ವಸ್ತುಗಳ ಖರೀದಿಯಲ್ಲಿ ನಿರತರಾದ ಜನ. ಹೆಚ್ಎನ್ ವ್ಯಾಲಿ, ಕೆಸಿ ವ್ಯಾಲಿ ನೀರಿನಿಂದ ಯಾವುದೇ ಅಪಾಯವಿಲ್ಲ ಎಂದ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್. ವೃಷಭಾವತಿ ಯೋಜನೆಗೆ ಯಲಹಂಕ ಕ್ಷೇತ್ರದಿಂದ ಸ್ವಾಗತ. ತ್ಯಾಜ್ಯ ನೀರಿನಿಂದ ಅಂತರ್ಜಲ ವೃದ್ಧಿ ಎಂದ ಶಾಸಕ. ಯುಗಾದಿ ದಿನವೇ ನಂಜನಗೂಡು ತಾಲೂಕಿನಲ್ಲಿ ಭಾರೀ ದುರಂತ. ಹಸು ತೊಳೆಯಲು ಕೆರೆಗೆ ಹೋದ 3 ಜಲಸಮಾಧಿ. ಮೃತದೇಹಗಳನ್ನು ಹೊರತೆಗೆದ ಅಗ್ನಿಶಾಮಕ ಸಿಬ್ಬಂದಿ. ಮುಗಿಲು ಮುಟ್ಟಿದ ಮೃತರ ಕುಟುಂಬಸ್ಥರ ಆಕ್ರಂದನ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರಸಭೆಯ ವಾಸ್ತು ಸರಿಯಿಲ್ಲವೋ ಇಲ್ಲವೇ ನಗರಸಭೆಯೇ ಸರಿಯಿಲ್ಲವೋ ಗೊತ್ತಿಲ್ಲ. ಈ ನಗರಸಭೆಗೆ ಆದಾಯ ಹೆಚ್ಚಿಸಿಕೊಳ್ಳುವ ಆಲೋಚನೆ ಇಲ್ಲ. ಆದರೆ ಕಾನೂನು ಪ್ರಕಾರವಾಗಿ ಆದರೂ ಆದಾಯ ಹೆಚ್ಚಾಗುವ ಮಾರ್ಗ ಹುಡುಕಿ ಬಂದರೂ ಪಟ್ಟಭದ್ರ ಹಿತಾಸಕ್ತಿಗಳ ಕುತಂತ್ರಕ್ಕೆ ಅಂತಹ ಯೋಜನೆಗಳು ಮರೆಯಾಗುವ ಸ್ಥಿತಿ ನಿರ್ಮಾಣವಾಗುತ್ತಲೇ ಇದೆ. ಹಾಗಾದರೆ ಆಗಿದೇನು ಅಂತೀರಾ? ಈ ಸ್ಟೋರಿ ನೋಡಿ. ವೀಕ್ಷಕರೇ, ಇಲ್ಲಿ ಕಾಣ್ತಾ ಇದೆಯಲ್ಲ ಲಕಲಕ ಅಂತ ಹೊಳೆಯುತ್ತಿರೋ ನೂತನ ಕಟ್ಟಡ, ಇದು ನಗರಸಭೆಗೆ ಸೇರಿದ ವಾಣಿಜ್ಯ ಮಳಿಗೆಗಳ ಸಂಕೀರ್ಣ. ಇವು ಸೇರಿದಂತೆ ಒಟ್ಟು 99 ವಾಣಿಜ್ಯ ಮಳಿಗೆಗಳ ಹರಾಜು ಏಪ್ರಿಲ್ 5ರಂದು ನಡೆಯಬೇಕಿದೆ. ಆದರೆ ಶತಾಯಗತಾಯ ಅಂದು ಹರಾಜು ನಡೆಯದಂತೆ ತಡೆಯಲು ಈಗಾಗಲೇ ಪಟ್ಟಣದ ಹಿತಾಸಕ್ತಿಗಳು ಮುಂದಾಗಿದ್ದು, ಈ ಬಾರಿಯೂ ಈ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆ ನಡೆಯಲಿದೆಯೇ ಅಥವಾ ಮತ್ತೆ ರದ್ದಾಗಲಿದೆಯೇ ಎಂಬ ಆತಂಕ ಚಿಕ್ಕಬಳ್ಳಾಪುರದ ನಾಗರಿಕರನ್ನು ಕಾಡತೊಡಗಿದೆ. ಇಷ್ಟಕ್ಕೂ ನಗರಸಭೆಗೆ ಸೇರಿದ ವಾಣಿಜ್ಯ ಮಳಿಗೆಗಳ ಹರಾಜು ಮಾಡಲು ದೊಣ್ಣೆನಾಯಕನ ಅಪ್ಪಣೆ ಬೇಕಾ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಆದರೆ ಪದೇ ಪದೇ ಅದೇ ದೊಣ್ಣೆನಾಯಕರು ಈ ಹರಾಜು ಪ್ರಕ್ರಿಯೆಯನ್ನು ತಡೆಯುತ್ತಲೇ ಬಂದಿದ್ದಾರೆ. ಈಗಲೂ ತಡೆಯುವ ಪ್ರಯತ್ನ ಮುಂದುವರಿಸಿದ್ದಾರೆ. ಹಾಗಾಗಿಯೇ ಏಪ್ರಿಲ್ 5ರಂದು ನಡೆಯಬೇಕಿದ್ದ ಹರಾಜು ಪ್ರಕ್ರಿಯೆ ನಡೆಯಲಿದೆಯೇ ಅಥವಾ ಮತ್ತೆ ರದ್ದಾಗಲಿದೆಯೇ ಎಂಬ ಪ್ರಶ್ನೆ ನಾನು ಆರಂಭದಲ್ಲಿಯೇ ಎತ್ತಿದ್ದು. ಎಲ್ಲವೂ ಅಂದುಕೊಂಡಂತೆ ಆದರೆ ಏಪ್ರಿಲ್ 5ರಂದು ಈ ಎಲ್ಲ ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆ ನಡೆಯಲಿದ್ದು, ಇದರಿಂದ ನಗರಸಭೆಗೆ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಆದಾಯ ಬರಲಿದೆ. ಅಷ್ಟೇ ಅಲ್ಲ, 100ಕ್ಕೂ ಹೆಚ್ಚು ಕುಟುಂಬಗಳಿಗೆ ಒಂದು ಜೀವನಾಧಾರವೂ ಆಗಲಿದೆ. ಆದರೆ ನಮ್ಮ ನಾಯಕರಿಗಾಗಲಿ ಅಧಿಕಾರಿಗಳಿಗಾಗಲಿ ಜನರ ಉದ್ಧಾರಕ್ಕಿಂತ ಕಾಣದ ಕೈಗಳ ಉದ್ಧಾರವೇ ಮುಖ್ಯವಾಗಿದೆಯಲ್ಲ. ಅದೇ ಕಾರಣಕ್ಕೆ ಪದೇ ಪದೇ ಈ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆ ಮುಂದೂಡಲಾಗುತ್ತಿದ್ದು, ಈ ಬಾರಿಯೂ ಮುಂದೂಡಲು ಇರುವ ಎಲ್ಲ ಪ್ರಯತ್ನಗಳನ್ನು ಎಗ್ಗಿಲ್ಲದೆ ನಡೆಸುತ್ತಿದ್ದಾರೆ ಎನ್ನುತ್ತಿವೆ ಮೂಲಗಳು. ಈ ಹಿಂದೆ ಮಂಜುನಾಥ್ ಅವರು ನಗರಸಭೆ ಪೌರಾಯುಕ್ತರಾಗಿದ್ದ ವೇಳೆ ಈ ವಾಣಿಜ್ಯ ಮಳಿಗೆಗಳ ಹರಾಜು ಮಾಡಲು ಮುಂದಾಗಿದ್ದರು. ಆಗಲೂ ಕಾಣದ ಕೈಗಳು ಅವರ ಮೇಲೆ ಒತ್ತಡ ಹಾಕಿದ ಕಾರಣ ಅವರು ಜಗ್ಗಲಿಲ್ಲ. ಹಾಗಾಗಿಯೇ ಅವರನ್ನು ಕೋರ್ಟಿನ ಮೂಲಕ ಚಿಕ್ಕಬಳ್ಳಾಪುರ ನಗರಸಭೆಯಿಂದ ಎತ್ತಂಗಡಿ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದು ಇದೇ ಕಾಣದ ಕೈಗಳು. ಈಗಿರುವ ಪೌರಾಯುಕ್ತರಾದ ಮನ್ಸೂರ್ ಆಲಿ ಅವರು ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆಗೆ ಮುಂದಾಗಿದ್ದಾರೆ. ಒಂದು, ಹರಾಜು ರದ್ದಾಗಬೇಕು, ಇಲ್ಲವಾದರೆ ಅವರ ಎತ್ತಂಗಡಿಯೂ ಆಗಲಿದೆಯಾ ಗೊತ್ತಿಲ್ಲ. ಇಲ್ಲಿ ಕೇವಲ ವಾಣಿಜ್ಯ ಮಳಿಗೆಗಳ ಹರಾಜು ಮಾತ್ರ ಮುಂದೂಡುತ್ತಿಲ್ಲ, ದಲಿತ ಸಮುದಾಯದ ಸ್ವಾಭಿಮಾನವನ್ನು ಕೆಣಕುತ್ತಿದ್ದಾರೆ. ಈ ವಾಣಿಜ್ಯ ಮಳಿಗೆಗಳಲ್ಲಿ 16 ಮಳಿಗೆಗಳು ಪರಿಶಿಷ್ಟ ಜಾತಿಗೆ, 3 ಮಳಿಗೆಗಳು ಪರಿಶಿಷ್ಟ ಪಂಗಡಕ್ಕೆ ಮತ್ತು 3 ಮಳಿಗೆಗಳು ವಿಕಲಚೇತನರಿಗೆ ಮೀಸಲಿಡಲಾಗಿದೆ. ಈವರೆಗೆ ಕೇವಲ ಬಲಾಢ್ಯರೇ ವಾಣಿಜ್ಯ ಮಳಿಗೆಗಳನ್ನು ಬಳಸಿ ವ್ಯಾಪಾರ ನಡೆಸುತ್ತಿದ್ದು, ಮೀಸಲಾತಿಯ ಮೂಲಕವಾದರೂ ದಲಿತರಿಗೆ ನ್ಯಾಯ ದೊರಕಿಸಿಕೊಡಲು ಸರ್ಕಾರ ಮುಂದಾಗಿದೆ. ಆದರೆ ದಲಿತರಿಗೆ ನ್ಯಾಯಯುತವಾಗಿ ಸಿಗಬೇಕಾದ ಅಂಗಡಿ ಮಳಿಗೆಗಳನ್ನು ಹರಾಜು ಮುಂದೂಡುವ ಮೂಲಕ ದಲಿತರ ಹಕ್ಕನ್ನೇ ಕಸಿಯುವಲ್ಲಿ ಈ ಕಾಣದ ಕೈಗಳು ಕೆಲಸ ಮಾಡುತ್ತಿರೋದು ಮಾತ್ರ ವಿಪರ್ಯಾಸ. ಹರಾಜು ಪ್ರಕ್ರಿಯೆ ಮುಂದೂಡಲು ಕಾರಣವೇನು ಎಂಬುದಕ್ಕೆ ಒಂದು ಉದಾಹರಣೆ ನೋಡುವುದಾದರೆ, ಇಲ್ಲಿ ಕಾಣ್ತಾ ಇದೆಯಲ್ಲ ನಾಮಫಲಕ, ಇದನ್ನೊಮ್ಮೆ ನೋಡಿ. ದೇಶ ಈಗ ಡಿಜಿಟಲೀಕರಣದತ್ತ ಸಾಗುತ್ತಿದೆ. ಯಾವುದೇ ವಸ್ತು ಖರೀದಿಸಬೇಕಾದರೂ ಡಿಜಿಟಲ್ ಪೇಮೆಂಟ್ ಕಡ್ಡಾಯ ಎಂಬ ಸ್ಥಿತಿಯತ್ತ ಭಾರತ ಸಾಗುತ್ತಿದೆ.
ಬೀದಿಯಲ್ಲಿ ರಂಗೋಲಿ ಪುಡಿ ಮಾರಾಟ ಮಾಡೋನಿಂದ ಹಿಡಿದು ಬೃಹತ್ ಮಾಲ್ಗಳವರೆಗೂ ಎಲ್ಲವೂ ಫೋನ್ ಪೇ, ಗೂಗಲ್ ಪೇಯಿಂದಲೇ ನಡೆಯುತ್ತಿವೆ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ಹೋಟೆಲ್ ಮಾತ್ರ ಇದಕ್ಕೆ ತದ್ವಿರುದ್ಧ. ಇಲ್ಲಿ ಯಾವುದೇ ಡಿಜಿಟಲ್ ಕರೆನ್ಸಿಗೆ ಅವಕಾಶವಿಲ್ಲ. ಹಾಗಂತ ಇದು ಸಣ್ಣ ವ್ಯಾಪಾರವಾಗೋ ಗೂಡು ಹೋಟೆಲ್ ಅಲ್ಲವೇ ಅಲ್ಲ. ಚಿಕ್ಕಬಳ್ಳಾಪುರದಲ್ಲಿಯೇ ಖ್ಯಾತಿ ಪಡೆದಿರುವ ಹೋಟೆಲ್. ಇಂತಹ ಹೋಟೆಲ್ನಲ್ಲಿ ಯಾಕೆ ಡಿಜಿಟಲ್ ಕರೆನ್ಸಿ ಸ್ವೀಕರಿಸುತ್ತಿಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಈ ಹೋಟೆಲ್ ಕರಾರು ಅವಧಿ ಮುಗಿದು ಎಷ್ಟೋ ಕಾಲವಾಗಿದೆ. ಅಷ್ಟೇ ಅಲ್ಲ, ನ್ಯಾಯಾಲಯವೇ ಅವಧಿ ಮುಗಿದ ಅಂಗಡಿ ಮಳಿಗೆಗಳ ಹರಾಜು ಮಾಡುವಂತೆ ನಿರ್ದೇಶನ ನೀಡಿದೆ. ಆದರೂ ಚಿಕ್ಕಬಳ್ಳಾಪುರ ನಗರಸಭೆ ಮಾತ್ರ ಹರಾಜು ಮಾಡುವ ಧೈರ್ಯ ಮಾಡಿಲ್ಲ. ಇದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿ 10 ವಾಣಿಜ್ಯ ಮಳಿಗೆಗಳಿದ್ದು ಇವುಗಳ ಬಾಡಿಗೆ ಕೇವಲ 2-3 ಸಾವಿರಗಳನ್ನು ದಾಟಿಲ್ಲ. ದಶಕಗಳಿಂದ ವ್ಯಾಪಾರ ಮಾಡಿ ಅಭಿವೃದ್ಧಿಯಾಗಿರುವ ಇವರು ಮರುಹರಾಜು ಮಾಡಿ ಬಾಡಿಗೆಯನ್ನಾದರೂ ಹೆಚ್ಚಾಗಿ ನಗರಸಭೆಗೆ ಪಾವತಿಸುತ್ತಾರಾ ಎಂದರೆ ಅದೂ ಇಲ್ಲ. ಹೋಗಲಿ, ಬಡವರಿಗಾದರೂ ಬಿಟ್ಟುಕೊಡಲಿ ಎಂದರೆ ಹರಾಜು ಮಾಡುವ ಧೈರ್ಯ ನಗರಸಭೆಗಿಲ್ಲ. ಇದರಿಂದಾಗಿ ಈ ಅವಧಿ ಮುಗಿದ ಅಂಗಡಿ ಮಳಿಗೆಗಳವರಿಗೆ ಆಡಿದ್ದೇ ಆಟ ಎಂಬಂತಾಗಿದೆ. ಇವರಿಗೆ ಬೆಂಬಲವಾಗಿ ಕಾಣದ ಕೈಗಳು ಕೆಲಸ ಮಾಡುತ್ತಿದ್ದು ದಲಿತರು, ಅಂಗವಿಕಲರು ಮತ್ತು ಬಡವರು ಅವಕಾಶ ವಂಚಿತರಾಗಿಯೇ ಉಳಿಯಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಈ ವಾಣಿಜ್ಯ ಮಳಿಗೆಗಳ ಹರಾಜು ಕಳೆದ 2 ವರ್ಷಗಳಿಂದ 10 ಬಾರಿ ಮುಂದೂಡಲಾಗಿದೆ. ಪ್ರತಿ ಬಾರಿಯೂ ಕಾರಣ ಇಲ್ಲದೆ ಹರಾಜು ಪ್ರಕ್ರಿಯೆ ಮುಂದೂಡುತ್ತಿದ್ದು ಬಲಾಢ್ಯರದೇ ಆಡಳಿತ ಎಂಬುದನ್ನು ಪದೇ ಪದೇ ಸಾಬೀತು ಮಾಡಲಾಗುತ್ತಿದೆ. ಈಗಲಾದರೂ ಜಿಲ್ಲಾಧಿಕಾರಿಗಳು, ನಗರಸಭೆ ಆಡಳಿತ ಮತ್ತು ಜನಪ್ರತಿನಿಧಿಗಳಾದವರು ಇತ್ತ ಗಮನ ಹರಿಸಿ ಅತಿ ಕಡಿಮೆ ಬಾಡಿಗೆಯಲ್ಲಿ ಅವಧಿ ಮುಗಿದರೂ ಮುಂದುವರಿಯುತ್ತಿರುವವರಿಗೆ ಪಾಠ ಕಲಿಸುವುದಕ್ಕಾಗಿ ನಗರಸಭೆಯ ಆದಾಯ ಹೆಚ್ಚಿಸಿಕೊಳ್ಳುವುದಕ್ಕಾದರೂ ಏಪ್ರಿಲ್ 5ರಂದು ಹರಾಜು ಪ್ರಕ್ರಿಯೆ ನಡೆಸಲಿದ್ದಾರಾ, ಇಲ್ಲವೇ ಮತ್ತೆ ಹರಾಜು ಪ್ರಕ್ರಿಯೆ ರದ್ದು ಮಾಡಲಿದ್ದಾರಾ ಎಂಬುದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಯುಗಾದಿ, ಯುಗದ ಆದಿಯೇ ಯುಗಾದಿ. ಹಿಂದೂಗಳ ನೂತನ ವರ್ಷಾರಂಭದ ದಿನ. ಅಷ್ಟೇ ಅಲ್ಲ, ಸನಾತನ ಧರ್ಮದ ಪವಿತ್ರ ಹಬ್ಬವೂ ಹೌದು. ನಾಳೆ ಯುಗಾದಿ ಹಬ್ಬ ಇದ್ದು ಮಾರುಕಟ್ಟೆಯಲ್ಲಿ ಹೂವು, ಹಣ್ಣುಗಳ ಬೆಲೆ ದುಬಾರಿಯಾಗಿದ್ರೆ ತರಕಾರಿಯ ಬೆಲೆ ಏರಿಕೆ ಕಾಣದೆ ಸುಡು ಬಿಸಿಲನ್ನು ಲೆಕ್ಕಿಸದೆ ದುಡಿಯುತ್ತಿರುವ ರೈತನಿಗೆ ಅನುಕೂಲವಾಗದ ಸ್ಥಿತಿ ನಿರ್ಮಾಣವಾಗಿದೆ. ನಾಳೆ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದ ಮಾರುಕಟ್ಟೆ ಕಳೆಗಟ್ಟಿದೆ. ಹಬ್ಬಕ್ಕೆ ಅಗತ್ಯವಿರುವ ವಸ್ತುಗಳ ಖರೀದಿಯಲ್ಲಿ ಜನ ನಿರತರಾಗಿದ್ದಾರೆ. ಪೂಜೆಗೆ ಬೇಕಾದ ವಸ್ತುಗಳ ಖರೀದಿಗೆ ಬಂದವರು ಬೆಚ್ಚಿ ಬೀಳುವಂತಾಗಿದೆ. ಇದಕ್ಕೆ ಕಾರಣ ಹಬ್ಬದ ಹಿನ್ನೆಲೆಯಲ್ಲಿ ಹೂವು, ಹಣ್ಣು ಸೇರಿದಂತೆ ಎಲ್ಲ ವಸ್ತುಗಳ ಬೆಲೆಯೂ ಗಗನಕ್ಕೇರಿದೆ. ರಾಜ್ಯಾದ್ಯಂತ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಹಬ್ಬಕ್ಕೆ ಅಗತ್ಯವಿರುವ ಹೂವು, ಹಣ್ಣುಗಳ ಬೆಲೆ ಗಗನಕ್ಕೇರಿದ್ದು ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಹಳತನ್ನು ಕಳಚಿ ಹೊಸ ಚಿಗುರು ಮತ್ತು ಪರಿವರ್ತನೆಗೆ ಸಂಕೇತವಾಗುವ ಯುಗಾದಿ ಮತ್ತೆ ಬಂದಿದೆ. ಯುಗಾದಿ ಎಂದರೆ ಕೇವಲ ಪ್ರಕೃತಿ ಬದಲಾವಣೆ ಮಾತ್ರವಲ್ಲದೆ ಜೀವಿಗಳ ಬದುಕಿನ ಬದಲಾವಣೆಗಳು. ಅದರಲ್ಲೂ ಜನತೆ ವರ್ಷದ ಬದುಕಿಗೆ ಮುನ್ನಡಿ ಬರೆಯುವ ಹಬ್ಬ. ಯುಗಾದಿ ಆಚರಣೆಗೆ ಸಿದ್ಧವಾಗುತ್ತಿದ್ದಾರೆ. ಬೆಲೆ ಗಗನಕ್ಕೇರಿದ್ದರೂ ಹೂವು, ಹಣ್ಣು, ಮಾವು, ಬೇವು, ಹೊಸ ಬಟ್ಟೆ ಖರೀದಿ ಜೋರಾಗಿಯೇ ಇದೆ. ಯುಗಾದಿಯನ್ನು ಹೊಸ ವರ್ಷವಾಗಿ ಸ್ವೀಕರಿಸುವುದರಿಂದ ಈ ಸಂದರ್ಭದಲ್ಲಿ ದೇವರನ್ನು ಪೂಜಿಸಿ ಬೇವು ಬೆಲ್ಲವನ್ನು ಸ್ವೀಕರಿಸುವುದು ಸಂಪ್ರದಾಯ. ಇದಕ್ಕಾಗಿ ಮಾವಿನ ಸೊಪ್ಪಿನೊಂದಿಗೆ ಬೇವಿನ ಸೊಪ್ಪು, ಹೂ ಮಾರಾಟ ಮಾರುಕಟ್ಟೆಯಲ್ಲಿ ಜೋರಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಯುಗ ಆರಂಭವಾಗಿರುವ ಕಾರಣ ಬೇವು ಬೆಲ್ಲ ಹಂಚಿ ಸವಿಯುವ ಬದಲು ವಾಟ್ಸಪ್ನಲ್ಲಿ ಕಳುಹಿಸಿ ಸಂಭ್ರಮಿಸುವ ಟ್ರೆಂಡ್ ಶುರುವಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಏನೇನು ನೋಡಬೇಕೋ ಎಂಬ ಗೊಣಗು ಹಿರಿಯರಿಂದ ಕೇಳಿಬರುತ್ತಿದೆ. ಇನ್ನು ಮಾರುಕಟ್ಟೆಯಲ್ಲಿ ಹೂವಿನ ಬೆಲೆ ಹೇಗಿದೆ ಎಂಬುದನ್ನು ನೋಡುವುದಾದರೆ 1 ಕಿಲೋ ಸೇವಂತಿಗೆ ಹೂವು 200 ರೂಪಾಯಿ, ಬಟನ್ ರೋಸ್ ಕಿಲೋಗೆ 250ರಿಂದ 300 ರೂಪಾಯಿ, ಕನಕಾಂಬರ ಹೂವು ಕಿಲೋಗೆ 300 ರೂಪಾಯಿಯಿಂದ 400 ರೂಪಾಯಿಗೆ ಮಾರಾಟವಾಗುತ್ತಿವೆ. ಹಬ್ಬದ ಕಾರಣ ಬಹುತೇಕ ಎಲ್ಲ ಹೂಗಳ ದರ ಕಿಲೋಗೆ ಕನಿಷ್ಠ 100 ರೂಪಾಯಿ ಏರಿಕೆಯಾಗಿದೆ. ಬೇವು ಮತ್ತು ಬೆಲ್ಲ ಮುಖ್ಯವಾದ ಕಾರಣ ಇದರ ಬೇಡಿಕೆಯೂ ಹೆಚ್ಚಾಗಿದೆ. ಬೇವು ಕೂಡ ಮಾರುಕಟ್ಟೆಗೆ ಬಂದಿರುವುದು ವಿಶೇಷವಾಗಿದೆ.
ಅದೇ ರೀತಿಯಲ್ಲಿ ಹಣ್ಣುಗಳ ಬೆಲೆಯಲ್ಲಿಯೂ ಏರಿಕೆಯಾಗಿದ್ದು, ಸೇಬು, ದ್ರಾಕ್ಷಿ, ಕಿತ್ತಳೆ, ಏಲಕ್ಕಿ, ಬಾಳೆ ಸೇರಿದಂತೆ ಎಲ್ಲ ಹಣ್ಣುಗಳ ಬೆಲೆಯೂ ಏರಿಕೆಯಾಗಿದ್ದು, ಖರೀದಿಗೆ ಬರುವ ಗ್ರಾಹಕರು ಬೆಚ್ಚಿ ಬೀಳುತ್ತಿದ್ದು, ಬೆಲೆ ಏರಿಕೆ ನಡುವೆಯೂ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ರೈತರಿಗೆ, ಹೂವು ಬೆಳೆದಂಥ ರೈತರಿಗೆ ಮೆರಾಬಲ್ ರೋಸ್ ಬಂದು 150ರಿಂದ 250 ರೂಪಾಯಿ ರೇಟು ಹೋಗಿದೆ. ಅದೇ ರೀತಿ ಸೇವಂತಿಗೆ ಬಂದು 150ರಿಂದ 400 ರೂಪಾಯಿ ತನಕ ಹೋಗಿದೆ. ಅದೇ ರೀತಿ ಚೆಂಡು ಹೂವು 20ರಿಂದ 60 ರೂಪಾಯಿ ಇದೆ, ಕ್ವಾಲಿಟಿ ಇದ್ದಂಗೆ. ಅದೇ ರೀತಿ ಬಟನ್ಸ್ ಅಷ್ಟೇ 100, 150, 200 ರೂಪಾಯಿ ಹೋಗಿದೆ. ಮ್ಯಾರಿಗೋಲ್ಡು ಅಷ್ಟೇ. ಹಾಗಾಗಿ ಒಂದು ತಿಂಗಳಿಂದ ಡೌನ್ ಇತ್ತು, ಸತತವಾಗಿ ಫುಲ್ಲು ಡೌನ್ ಇತ್ತು. ಇಂಥ ಬೇಸಿಗೆಯಲ್ಲಿ ಪಾಪ ರೈತರು ಬೆಳೆದಂಥ ಬೆಳೆಗೆ ಫುಲ್ಲು ಡೌನ್ ಇತ್ತು. ಈ ಯುಗಾದಿ ಹಬ್ಬ ಪ್ರಯುಕ್ತ ಒಂದು 5-6 ದಿನದಿಂದ ಫುಲ್ಲು ಡಿಮ್ಯಾಂಡ್ ಆಗಿದೆ. ಪಾಪ ರೈತರು ಕಷ್ಟಪಟ್ಟು ಮನೆ ಮಕ್ಕಳೆಲ್ಲ ಹೋಗಿ ದುಡ್ಕೊಂಡು ಬಂದು ಇಲ್ಲಿ ಇಟ್ಟಾಗ ಅವ್ರಿಗೇನೋ 4 ಕಾಸು ಸಿಗ್ಬೇಕು ಸರ್, ಕಷ್ಟಪಟ್ಟು ಅವರು ಬದುಕು ರೂಪಿಸೋದಕ್ಕೆ. ಈ ಬೆಲೆಗಳಿದ್ದರೆ ರೈತರ ಜೀವನ ತುಂಬ ಹಸನಾಗುತ್ತೆ ಸರ್. ಇದೇ ಬೆಲೆಗಳಿರಬೇಕು. ಇನ್ನು ಮುಂದೆ ಒಂದು 3 ತಿಂಗಳು ಕಾಲ ಇದೇ ಬೆಲೆಗಳು ಇರ್ತಾವೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೂ ಮಾರ್ಕೆಟ್ಗೆ ಹೂ ತಂದಿದ್ದೀವಿ, ರೋಸ್ ಬೆಳೀತಾ ಇದ್ದೀವಿ, ಚೆಂಡು ಹೂವು ಬೆಳೀತಾ ಇದ್ದೀವಿ. ಇವತ್ತು ಹಬ್ಬದ ಪ್ರಯುಕ್ತ ರೋಸ್ ಸ್ವಲ್ಪ ಡಿಮ್ಯಾಂಡ್ ಆಗಿದೆ. ಚೆಂಡು ಹೂವನ್ನು 20ರಿಂದ 60 ರೂಪಾಯಿ ಮಾಡ್ತಾಯಿದ್ದಾರೆ. ಶಾಮಂತಿಗೆ 200ರಿಂದ 350ವರೆಗೂ. ಮೆರಾಬಲ್ ರೋಸ್ ಬಂದು 200ರಿಂದ 250. ಹಬ್ಬಕ್ಕೆ ಬೆಲೆ ಏನೋ ಸಿಕ್ಕಿದೆ. ಹೂವಿನ ಇಳುವರಿ ತುಂಬ ಕಡಿಮೆ ಇದೆ. ತುಂಬ ಕಡಿಮೆ ಇರೋದ್ರಿಂದ ಬೆಲೆ ಜಾಸ್ತಿ ಆಗಿದೆ. ಒಟ್ಟಿನಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಒಂದು ದಿನದ ಮುಂಚಿತವಾಗಿಯೇ ರಾಜ್ಯಾದ್ಯಂತ ಕಳೆಗಟ್ಟಿದೆ. ಅಂಬರೀಷಿಯನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ವ್ಯಾಲಿ ಮತ್ತು ಕೆಸಿ ವ್ಯಾಲಿಯಂತೆ ವೃಷಭಾವತಿ ನೀರಾವರಿ ಯೋಜನೆಯಲ್ಲೂ ಕಲುಷಿತ ನೀರು ಹಲವು ಹಂತಗಳಲ್ಲಿ ತಾಂತ್ರಿಕವಾಗಿ ಸಂಸ್ಕರಿಸಿದರೆ ಉತ್ತಮ ಯೋಜನೆಯಾಗಲಿದೆ. ಯಲಹಂಕ ಕ್ಷೇತ್ರದಲ್ಲಿ ಹೆಚ್ಚಿನ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ಯೋಜನೆಯಿಂದ ಅಂತರ್ಜಲ ಮಟ್ಟ ವೃದ್ಧಿಯಾಗಿದೆ ಎಂದು ಯಲಹಂಕ ಶಾಸಕ SR ವಿಶ್ವನಾಥ್ ಹೇಳಿದರು. ನೆಲಮಂಗಲ ಸಮೀಪ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಯಲಹಂಕ ಶಾಸಕ SR ವಿಶ್ವನಾಥ್ ಅವರು, ಕೋಲಾರ ಭಾಗದ ಬರಪೀಡಿತ ಜಿಲ್ಲೆಗಳ ಕೆರೆಗಳಿಗೆ ಕೆಸಿ ವ್ಯಾಲಿ ಮತ್ತು HN ವ್ಯಾಲಿ ಯೋಜನೆ ಅನುಷ್ಠಾನದ ರೀತಿ ಯಲಹಂಕದ ಸಿಂಗನಾಯಕನಹಳ್ಳಿಯ ಕೆರೆಯು ಈ ಯೋಜನೆಗೆ ಒಳಪಟ್ಟು 10 ಕಿಲೋಮೀಟರ್ ಅಂತರ್ಜಲ ಮಟ್ಟ ಸುಧಾರಿಸಿದೆ. ನೀರನ್ನು ತಾಂತ್ರಿಕವಾಗಿ ಸಂಸ್ಕರಿಸಿದರೆ ಯಾವುದೇ ತೊಂದರೆ ಇಲ್ಲ. ನೆಲಮಂಗಲದಲ್ಲಿ ವೃಷಭಾವತಿ ಯೋಜನೆಗೆ ವಿರೋಧಿಸುವವರು ಯಾವ ದೃಷ್ಟಿಕೋನದಿಂದ ವಿರೋಧಿಸಿದ್ದರೆ ನನಗೆ ತಿಳಿದಿಲ್ಲ ಎಂದರು. ನೆಲಮಂಗಲ ಸಮೀಪದ ದಾಸನಪುರದಲ್ಲಿ ವೃಷಭಾವತಿ ಯೋಜನೆಯ ಸಂಸ್ಕರಣಾ ಘಟಕ ನಿರ್ಮಾಣವಾಗಲಿದೆ. 2 ಎಕರೆಗೆ ಪ್ರಾಥಮಿಕ ಯೋಜನೆಯಾಗಿದೆ. ನೀರಾವರಿ ಸಚಿವ ಬೋಸರಾಜು ಮನವಿ ಮಾಡಿದ್ದು, ಇನ್ನೂ ಹಲವು ಕೆರೆಗಳಿಗೆ ನೀರು ಹರಿಸುವಂತೆ ಮನವಿ ಮಾಡಿದ್ದೇನೆ. ಯಲಹಂಕ ಕ್ಷೇತ್ರದಿಂದ ವೃಷಭಾವತಿ ಯೋಜನೆಗೆ ವಿರೋಧವಿಲ್ಲ ಎಂದರು. ದೊಡ್ಡಬಳ್ಳಾಪುರ ಮತ್ತು ದಾಬಾಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಹಲವಾರು ಕಾರ್ಖಾನೆಗಳಿಂದ ಕೆರೆಗಳಿಗೆ ವಿಷಯುಕ್ತ ನೀರು ಬಿಡುಗಡೆಯಾಗುತ್ತದೆ. ಕೆಲವು ಕಾರ್ಖಾನೆಯವರು ನಿಷ್ಕ್ರಿಯ ಕೊಳವೆ ಬಾವಿಗೆ ನೇರವಾಗಿ ತ್ಯಾಜ್ಯ ರಾಸಾಯನಿಕ ನೀರು ಬಿಡುತ್ತಾರೆ. ಆಗ ಭೂಮಿಯಲ್ಲಿ ರಾಸಾಯನಿಕ ವಸ್ತುಗಳು ಕೊಳೆಯುವುದೇ ಇಲ್ಲ. ಈ ಯೋಜನೆಗಳಿಂದ ನೀರು ಸಂಸ್ಕರಿತವಾಗುತ್ತದೆ. ನಂತರ ಕೆರೆಯ ಮೇಲ್ಭಾಗಕ್ಕೆ ಮಳೆ ನೀರು ಸೇರುತ್ತದೆ. ಭೂಮಿಯಲ್ಲಿ ಹಲವಾರು ಪದರಗಳಲ್ಲಿ ನೀರು ಶುದ್ಧವಾಗುತ್ತದೆ ಎಂದರು. ನೆಲಮಂಗಲ ನಗರದ ಕಲುಷಿತ ಕೆರೆಯ ನೀರು ನೇರವಾಗಿ ದಾಸನಪುರ ಭಾಗಕ್ಕೆ ಬರುವುದರಿಂದ ಹಲವಾರು ಜಲಮೂಲಗಳಿಗೆ ತೊಂದರೆಯಾಗಿದೆ. ಆದರೆ ಸಂಸ್ಕರಿಸಿದ ನೀರಿನಿಂದ ಯಾವುದೇ ತೊಂದರೆಯಾಗುವುದಿಲ್ಲ. ಸರ್ಕಾರದ ಯೋಜನೆ ಜನಪರವಾಗಿರುತ್ತದೆ. ವೃಷಭಾವತಿ ನೀರಾವರಿ ಯೋಜನೆ ನೀರು ಉತ್ತಮವಾಗಿ ಸಂಸ್ಕರಣೆಯಾಗದಿದ್ದಾಗ ವಿರೋಧಿಸೋಣ, ನೀರನ್ನು ನಿಲ್ಲಿಸೋಣ. ಪ್ರಾರಂಭದಲ್ಲಿ ಯೋಜನೆಗೆ ಯಾಕೆ ವಿರೋಧ ಮಾಡಬೇಕು ಎಂದರು. ನಾನು ರಾಜಕೀಯವಾಗಿ ಮಾತನಾಡಲಾರೆ. ಸಂಸ್ಕರಿಸಿದ ನೀರಿಗೆ ನನ್ನ ಕ್ಷೇತ್ರದಿಂದ ಸ್ವಾಗತವಿದೆ. ಒಂದು ಕ್ಷೇತ್ರದ ಶಾಸಕ ನೀರಾವರಿ ಯೋಜನೆ ತಂದರೆ ಸ್ವಾಗತಿಸೋಣ. ಆ ಯೋಜನೆ ಎಡವಿದರೆ ಮುಂದಿನ ಚುನಾವಣೆಯಲ್ಲಿ ಆತನಿಗೆ ತೊಡಕಾಗುತ್ತದೆ. ಕಾದು ನೋಡೋಣ. ಸಾರ್ವಜನಿಕರ ಕೈಯಲ್ಲಿ ನೀರಿನ ಬಳಕೆ ಮತ್ತು ತ್ಯಜಿಸುವ ಪ್ರಕ್ರಿಯೆ ಅವರಲ್ಲೇ ಇರುತ್ತದೆ ಎಂದರು. ಸಂಸ್ಕರಿಸಿದ ನೀರನ್ನೇ ಸಿಂಗಾಪುರದಲ್ಲಿ ಕುಡಿಯಲು ಬಳಸುತ್ತಾರೆ. ಆದರೆ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಸಂಸ್ಕರಿಸಿದ ನೀರನ್ನು ಕುಡಿಯಲು ಪೂಜೆಗೆ ಬಳಸುವುದಿಲ್ಲ. ಆದರೆ ಎಲ್ಲ ಕಡೆ ಸಂಸ್ಕರಿಸಿದ ನೀರನ್ನು ದಿನ ಉಪಯೋಗಿ ಚಟುವಟಿಕೆಗೆ ಬಳಸಿಕೊಳ್ಳುತ್ತಾರೆ ಎಂದರು. ನಮ್ಮ ಗ್ರಾಮ ಸಿಂಗನಾಯಕನಹಳ್ಳಿ ಗ್ರಾಮಕ್ಕೂ ಕೂಡ HN ವ್ಯಾಲಿ ನೀರು ಬಂದಿದೆ. ಅದು ವೃಷಭಾವತಿಗೆ ವೈಯಕ್ತಿಕವಾಗಿ ನನ್ನ ಕ್ಷೇತ್ರದಲ್ಲಿ ನಾವ್ಯಾರು ವಿರೋಧ ಮಾಡ್ತಾ ಇಲ್ಲ. ಡೆವಲಪ್ಮೆಂಟ್ ವಿಚಾರದಲ್ಲಿ ನಾವು ಯಾವುದೇ ರಾಜಕಾರಣವನ್ನು ಕೂಡ ನಾನಂತೂ ಮಾಡೋದಿಲ್ಲ. ನಾನು ಪಕ್ಷಾತೀತವಾಗಿ ಕೆಲಸ ಮಾಡ್ತಕ್ಕಂಥವ್ರು. ಯಾರಾದರೂ ಒಳ್ಳೆ ಕೆಲಸ ಮಾಡ್ತಂದ್ರೆ ಬೇಷ್ ಅಂತೀವಿ. ಸೊ ಅವ್ರ ಥರ ನಾನು ಕೆಲಸ ಮಾಡಬೇಕು ಅಂತೇಳಿ ನನ್ನ ಕ್ಷೇತ್ರದಲ್ಲಿ ಪೈಪೋಟಿ ಮೇಲೆ ನಾವು ಕೆಲಸ ಮಾಡ್ತೀವಿ. ಸೊ
ನನ್ನ ಕ್ಷೇತ್ರದಲ್ಲಿ ಈಗಾಗಲೇ ಎಚ್.ಎನ್. ವ್ಯಾಲಿ ನೀರು ಬಂದಿದೆ, ಏನು ಸಮಸ್ಯೆ ಇಲ್ಲ. ಬೇಕಾದ್ರೆ ತಾವು ಸಿಂಗನಾಯಕನಹಳ್ಳಿ ಕೆರೆ ಹೋಗಿ ನೋಡ್ಕೊಂಡ್ಬರ್ಬೋದು. ಅಲ್ಲಿ ಮೀನುಗಳವೆ, ಪಕ್ಷಿಗಳು ಸ್ವಚ್ಛವಾಗಿದೆ, ಕೆರೆ ತುಂಬಿದೆ, ಬಾವಿಗಳಲ್ಲಿ ಕೂಡ ನೀರು ಬಂದಿರತಕ್ಕಂಥದ್ದು ಆಗಿದೆ. ಅದು ಒಂದ್ಸರಿ ಬರೋವರೆಗೂ ಒಂದು ಸ್ವಲ್ಪ ಅನುಮಾನಗಳು ಇರ್ತದೆ. ಒಂದ್ಸರಿ ಬಂದಾದ್ಮೇಲೆ ಜನಗಳ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಅನುಮಾನಗಳು ದೂರ ಆದಮೇಲೆ ಬಹುಶಃ ಜನ ಒಪ್ಕೋತಾರೆ. ಸೊ ನನಗೆ ಗೊತ್ತಾದಂಗೆ ಕೆಲವರು ನೆಲಮಂಗಲದಲ್ಲಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ. ಆದರೆ ಇವತ್ತು ನೀರನ್ನು ಸಂಸ್ಕರಿಸಿ ಕೆರೆಗೆ ಬಿಡ್ತಕ್ಕಂಥದ್ದು, ನೆಲಮಂಗಲದಲ್ಲಿ ಏನು ವಿರೋಧ ಮಾಡ್ತಾರೋ ಸೊ ಅಲ್ಲಿನ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ನಾನು ಚರ್ಚೆಯನ್ನು ಮಾಡಿದೆ. ಇವಾಗ ಸ್ವಲ್ಪ ಅತ್ಯಾಧುನಿಕವಾದಂಥ ಯಂತ್ರಗಳ ಮುಖಾಂತರ ನೀರನ್ನು ಟ್ರೀಟ್ ಮಾಡ್ತಾರೆ. ಆದರೆ ನೇರವಾಗಿ ನಾವು ವೃಷಭಾವತಿಯನ್ನು ನೋಡಿದ್ರೆ ಹತ್ರನೂ ಹೋಗೋಕ್ಕಾಗೋದಿಲ್ಲ, ಸಹಜವಾಗಿ ಆತಂಕ ಶುರುವಾಗ್ತದೆ. ಆದರೆ ನೀರನ್ನು ಶುದ್ಧೀಕರಿಸಿ ಸೆಕೆಂಡ್ರಿ ಟ್ರೀಟ್ಮೆಂಟನ್ನು ಮಾಡಿ ಅದನ್ನು ಪೈಪ್ ಮುಖಾಂತರ ಕೆರೆಗಳಿಗೆ ಗಳಿಸ್ತಕ್ಕಂಥ ಯೋಜನೆ, ಅದನ್ನು ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಈ ಕೆರೆಗಳಿಗೆ ಸಂಪರ್ಕವನ್ನು ಈಗಾಗಲೇ ನಾವು ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದ್ದೀವಿ. ಇನ್ನೂ ಒಂದಷ್ಟು ಕೆರೆಗಳಿಗೆ ನೀರನ್ನು ಕೊಡಬೇಕು ಅಂತಕ್ಕಂಥ ಕೂಡ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ನಾನು ಕಂಡಾಗೆ ನನ್ನ ಕ್ಷೇತ್ರದಲ್ಲಿ ಈಗಾಗಲೇ ಸಂಸ್ಕರಿತ ನೀರುಗಳು ಬರ್ತಾ ಇದೆ. ಮತ್ತು ಇವತ್ತು ಯಲಹಂಕದ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಏನಿದೆ ಅಲ್ಲೂ ಕೂಡ ಸಂಸ್ಕರಣೆ ಮಾಡಿ ಏರ್ಪೋರ್ಟಿಗೆ ನೀರು ಕೊಡ್ತಾ ಇದ್ದೀವಿ, ಟ್ರೀಟ್ ಮಾಡಿ ನಮ್ಮ BWSSBನೇ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಇದು ಆತಂಕ ಕೊಡೋದು ಸಹಜ, ಆದರೆ ಒಂದ್ಸರಿ ಬಂದಾದ್ಮೇಲೆ ಅದರ ಮಹತ್ವ ಗೊತ್ತಾಗ್ತದೆ. ಸೊ ಅದರಿಂದ ನನ್ನ ಕ್ಷೇತ್ರಕ್ಕೆ ಇನ್ನೂ ಒಂದಷ್ಟು ನೀರನ್ನು ಕೊಡೋದಕ್ಕೆ ನಾನು ಒತ್ತಾಯವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಮಾರುತಿ, CTV ನ್ಯೂಸ್, ನೆಲಮಂಗಲ. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಹಸು ತೊಳೆಯಲು ಕೆರೆಗೆ ಹೋಗಿದ್ದ ಮೂವರು ಜಲಸಮಾಧಿಯಾಗಿರುವ ಘಟನೆ ನಂಜನಗೂಡು ತಾಲೂಕಿನ ಕಾಮಹಳ್ಳಿಯಲ್ಲಿ ಇಂದು ಬೆಳಗ್ಗೆ ನಡೆದಿದ್ದು, ಮೃತರ ಕುಟುಂಬಗಳ ರೋದನೆ ಯುಗಾದಿ ಹಬ್ಬ ಎಂದರೆ ಮನುಷ್ಯರಿಗೆ ಮಾತ್ರವಲ್ಲ ಜಾನುವಾರುಗಳಿಗೂ ಎಂದು ಭಾವಿಸುವವರು ರೈತರು. ಅದೇ ಕಾರಣಕ್ಕೆ ಹಸುಗಳನ್ನು ತೊಳೆಯಲು ಕೆರೆಗೆ ಹೋದ ಮೂವರು ಜಲಸಮಾಧಿಯಾಗಿರುವ ಹೃದಯ ವಿದ್ರಾವಕ ಘಟನೆ ಯುಗಾದಿ ದಿನವೇ ನಂಜನಗೂಡಿನಲ್ಲಿ ನಡೆದಿದ್ದು, 17 ವರ್ಷದ ವಿನೋದ್, 45 ವರ್ಷದ ಬಸವೇಗೌಡ, 48 ವರ್ಷದ ಮುದ್ದೇಗೌಡ ಎಂಬುವವರು ಜಲಸಮಾಧಿಯಾದವರಾಗಿದ್ದಾರೆ. ನಂಜನಗೂಡು ತಾಲೂಕಿನ ಕಾಮಹಳ್ಳಿ ಗ್ರಾಮದಿಂದ ಕಿರುಗುಂದ ಗ್ರಾಮಕ್ಕೆ ತೆರಳುವ ರಸ್ತೆಯಲ್ಲಿ ಶೆಟ್ಟರಕಟ್ಟೆ ಎಂಬ ಕೆರೆ ಇದೆ. ಯುಗಾದಿ ಹಬ್ಬದ ಹಿನ್ನೆಲೆ ಶನಿವಾರ ಬೆಳಗ್ಗೆ ಮನೆಯಲ್ಲಿದ್ದ ಹಸುಗಳನ್ನು ತೊಳೆಯಲು ಈ ಮೂವರು ಹೋಗಿದ್ದರು ಎನ್ನಲಾಗಿದೆ. ಹಸುಗಳನ್ನು ತೊಳೆಯುತ್ತಿದ್ದ ಸಂದರ್ಭದಲ್ಲಿ ಮೂವರು ಕಾಲು ಜಾರಿ ಕೆರೆಗೆ ಬಿದ್ದಿದ್ದಾರೆ ಎನ್ನಲಾಗಿದ್ದು, ಕೆರೆ ತುಂಬಾ ಆಳವಾಗಿರುವ ಕಾರಣ ಮೇಲೆ ಬರಲಾಗದೆ ಮೃತಪಟ್ಟಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಸ್ಥಳಕ್ಕೆ ಬಿಳಿಗೆರೆ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಮೃತದೇಹಗಳಿಗಾಗಿ ಶೋಧ ಕಾರ್ಯ ನಡೆಸಿ ಹೊರತೆಗೆದಿದ್ದಾರೆ. ಕೆರೆಯ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಯುಗಾದಿ ಹಬ್ಬದ ದಿನವೇ ಗ್ರಾಮದಲ್ಲಿ ದುಃಖ ಮಡುಗಟ್ಟಿದ ವಾತಾವರಣ ನಿರ್ಮಾಣವಾಗಿದೆ. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ನಂಜನಗೂಡಿನ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಕುಮಾರ್, CTV ನ್ಯೂಸ್, ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. 2025 ಯುಗಾದಿ ವರ್ಷದ ರಾಶಿಗಳ ಭವಿಷ್ಯ. ಜ್ಯೋತಿಷ್ಯ ಬ್ರಹ್ಮ ಬೆಲ್ಲಾಲ ಶ್ರೀ ಸತ್ಯನಾರಾಯಣ ಶಾಸ್ತ್ರಿಗಳಿಂದ ಪಂಚಾಂಗ ಶ್ರವಣ ವೀಕ್ಷಿಸಿ. ಮಾರ್ಚ್ 30 ಬೆಳಿಗ್ಗೆ 8:30 ಮತ್ತು ಸಂಜೆ 8:30ಕ್ಕೆ. ಗಜಾನಂದ್ ಟೆಕ್ಸ್ಟೈಲ್ಸ್, ಇದು ಫ್ಯಾಮಿಲಿ ಟೆಕ್ಸ್ಟೈಲ್. ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ
ನಮ್ಮಲ್ಲಿ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸ್ಯಾರಿ, ಬನಾರಸ್ ಸಿಲ್ಕ್ ಸ್ಯಾರಿ, ಕಾಟನ್ ಸಿಲ್ಕ್, ಆಲ್ ಟೈಪ್ ಫ್ಯಾನ್ಸಿ ಸ್ಯಾರಿ, ಡೈಲಿ ವೇರ್ ಸ್ಯಾರಿ, ಡ್ರೆಸ್ ಮೆಟೀರಿಯಲ್, ಬ್ಲೌಸ್ ಕ್ಲಾತ್, ಪೆಟಿಕೋಟ್ಸ್, ಮಕ್ಕಳ ಉಡುಪುಗಳು, ಮಹಿಳೆಯರ ಉಡುಪುಗಳು, ಗೌನ್, ಲೆಹೆಂಗಾ, ಕುರ್ತಿ, ಲೆಗಿನ್ಸ್, ಪುರುಷರಿಗೆ ಬೇಕಾದ ಶರ್ಟಿಂಗ್, ಸೂಟಿಂಗ್, ರೆಡಿಮೇಡ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್, ಸೂಟ್ಸ್ ಆ್ಯಂಡ್ ಬ್ಲೇಸರ್, ಕುರ್ತಾ ಪೈಜಾಮ, ಹ್ಯಾಂಡ್ಲೂಮ್ಸ್, ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್, ಕಾರ್ಪೆಟ್, ಅಂಡರ್ ಗಾರ್ಮೆಂಟ್ಸ್, ಜಾಕಿ, ರಾಮ್ರಾಜ್, ಪೂಮೆಕ್ಸ್, ಎಲ್ಲ ತರಹದ ರಾಮ್ರಾಜ್ ವಸ್ತುಗಳು ನಮ್ಮಲ್ಲಿ ದೊರೆಯಲಿವೆ. ವಿಳಾಸ MS ಆರ್ಕೇಡ್, ಗುರುರಾಜ ಆ್ಯಂಡ್ ಶ್ರೀ ಹರ್ಷೋದಯ ಕಲ್ಯಾಣ ಮಂಟಪದ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9980715912. ಮತ್ತೊಂದು ಮೊಬೈಲ್ ಸಂಖ್ಯೆ 9036580952. ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆ 5,000ಕ್ಕೆ ಖರೀದಿಸಿ 5 ಗ್ರಾಂ ಬೆಳ್ಳಿಯ ನಾಣ್ಯವನ್ನು ಪಡೆಯಿರಿ. ಈ ಕೊಡುಗೆ 31/3/2025 ಮಾತ್ರ. ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜನತೆಗೆ SMMS ಎಕ್ಸಿಬಿಷನ್ ವತಿಯಿಂದ ಸಂತಸದ ಸುದ್ದಿ. ಚಿಕ್ಕಬಳ್ಳಾಪುರದಲ್ಲಿಯೇ ಅತ್ಯಾಕರ್ಷಕ ರೋಬೋಟಿಕ್ ಪಕ್ಷಿ ಪ್ರದರ್ಶನ ಹಾಗೂ ಎಕ್ಸಿಬಿಷನ್. ವಿವಿಧ ರೀತಿಯ ರೋಬೋಟಿಕ್ ಪ್ರಾಣಿ ಪಕ್ಷಿಗಳ ಪ್ರದರ್ಶನ ನೀವು ನೋಡಬೇಕಾದರೆ ಬೆಂಗಳೂರಿಗೆ ಹೋಗಬೇಕಿಲ್ಲ. ಚಿಕ್ಕಬಳ್ಳಾಪುರದಲ್ಲಿಯೇ ಅತ್ಯಾಕರ್ಷಕ ರೋಬೋಟಿಕ್ ಪಕ್ಷಿ ಪ್ರದರ್ಶನ ಹಾಗೂ ಎಕ್ಸಿಬಿಷನ್ ಪ್ರಾರಂಭವಾಗಿದೆ. ಬಗೆ ಬಗೆಯ ಪೆಂಗ್ವಿನ್, ಈಮು ಬರ್ಡ್, ಪಿಕಾಕ್, ಆನೆ ಸೇರಿದಂತೆ ರೋಬೋಟಿಕ್ ರೋಮಾಂಚಕಾರಿ ಪ್ರದರ್ಶನ ಮಾಡಲಾಗುತ್ತದೆ. ಮತ್ತೆ ಕಿತ್ತಡ, ರೈತ ಬಾಂಧವರು, ಬಂಧು ಮಿತ್ರರು ಕೂಡಲೇ ಕುಟುಂಬ ಸಮೇತರಾಗಿ ಬನ್ನಿ, ಎಂಜಾಯ್ ಮಾಡಿ. ಸ್ಥಳ ವಿಶಾಲ್ ಮಾರ್ಟ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಇದೇ ತಿಂಗಳು 26ರಿಂದ ಪ್ರಾರಂಭವಾಗುತ್ತಿದೆ. ಪ್ರತಿದಿನ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಎರಡ್ 2025 ಫುಟ್ಬಾಲ್ ಸಮ್ಮರ್ ಕ್ಯಾಂಪ್ ಅಂಡ್ ಆನ್ಯುಯಲ್ ಕ್ಯಾಂಪ್. ಫುಟ್ಬಾಲ್ ಕ್ಯಾಂಪ್ಗೆ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ನೋಂದಣಿಗಳು ಆರಂಭ. ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿನಿತ್ಯ ಬೆಳಿಗ್ಗೆ 6:30ರಿಂದ 8 ಗಂಟೆ ಮತ್ತು ಪ್ರತಿದಿನ ಸಂಜೆ 5ರಿಂದ 6:30ಕ್ಕೆ 2 ತಿಂಗಳ ಫುಟ್ಬಾಲ್ ತರಬೇತಿಗಾಗಿ 5,000 ಮಾತ್ರ. ಪ್ರತಿ ಕ್ರೀಡಾಪಟುವಿಗೆ ಸಮವಸ್ತ್ರ ನೀಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಫುಟ್ಬಾಲ್ ತರಬೇತಿಗೆ ಇದು ಸುವರ್ಣಾವಕಾಶ. ವಿವರಗಳಿಗೆ ಕೂಡಲೇ ಸಂಪರ್ಕಿಸಿ ಬಾಲಾಜಿ P. ಮೊಬೈಲ್ ಸಂಖ್ಯೆ 8088893414. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ
ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟಾಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಬಾಗೇಪಲ್ಲಿ ತಾಲೂಕಿನಲ್ಲಿ ಒಟ್ಟು 9 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದು, ಪ್ರತಿ ಆರೋಗ್ಯ ಕೇಂದ್ರಕ್ಕೂ ಅಲ್ಲಿನ ಸಿಬ್ಬಂದಿ ಗ್ರಾಮಗಳಿಗೆ ಭೇಟಿ ನೀಡಿ ಉತ್ತಮ ಆರೋಗ್ಯ ಸೇವೆ ಒದಗಿಸಬೇಕು ಎಂಬ ಉದ್ದೇಶದಿಂದ ಬೆಂಗಳೂರು ಮೂಲದ ಯುನೈಟೆಡ್ ವೇ ಸರ್ಕಾರೇತರ ಸಂಸ್ಥೆ ಉಚಿತವಾಗಿ ತಲಾ ಒಂದೊಂದು ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನವನ್ನು ಕೊಡುಗೆಯಾಗಿ ನೀಡಿದೆ. ಇಲಾಖೆ ಸಿಬ್ಬಂದಿಗೆ ಉಚಿತವಾಗಿ ವಿದ್ಯುತ್ ಚಾಲಿತ ಬೈಕ್ ಕೊಡುಗೆಯಾಗಿ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು, ಗ್ರಾಮೀಣ ಬಡ ಜನತೆಗೆ ಆರೋಗ್ಯ ಸೇವೆ ಒದಗಿಸಲು ಯುನೈಟೆಡ್ ವೇ ಸಂಸ್ಥೆಯಿಂದ 9 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಒಂದೊಂದು ದ್ವಿಚಕ್ರ ವಾಹನ ನೀಡುತ್ತಿದ್ದು, ಆರೋಗ್ಯ ಇಲಾಖೆ ಸಿಬ್ಬಂದಿ ಸಕಾಲದಲ್ಲಿ ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿನ ನಾಗರಿಕರಿಗೆ ಉತ್ತಮ ಸೇವೆ ಒದಗಿಸಬೇಕು ಎಂದರು. ನಮ್ಮ ಆರೋಗ್ಯ ಇಲಾಖೆಯಿಂದ ಪ್ರತಿಯೊಂದು PHCಗೂ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಕೊಟ್ಟು ಈ ಮನೆಗೆ ಹೋಗಿ ವ್ಯಾಕ್ಸಿನ್ ಹಾಕೋದು, ಬೇರೆ ಆರೋಗ್ಯದ ಏನೇ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳೋ ಬಗ್ಗೆ ತಿಳುವಳಿಕೆ ನೀಡೋಕ್ಕೆ ಈ ಗಾಡಿಯನ್ನು ಕೊಡ್ತಾ ಇದ್ದೀವಿ. ಇಲ್ಲಿರೋ ಸಿಬ್ಬಂದಿ ಇದನ್ನು ಉಪಯೋಗಿಸ್ಕೊಂಡು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಕಾಪಾಡಬೇಕು ನಮ್ಮ ಬಡ ಜನರು ಅಂತ ಹೇಳ್ಬಿಟ್ಟು ತಮ್ಮ ಮಾಧ್ಯಮ ಮುಖಾಂತರ ನಾನು ವಿನಂತಿ ಮಾಡ್ಕೊತೀನಿ. 9 ಯುನೈಟೆಡ್ ವೇಸಿಂದ 9 ಗಾಡಿ NGO ಕಂಪ್ನಿ ಕೊಡ್ತಾ ಇದ್ದಾರೆ. ಆರೋಗ್ಯ ಇಲಾಖೆ 9 ಗಾಡಿ ಕೊಡ್ತಾ ಇರೋದು, ನಮ್ದಿರೋದು 9 PH. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಮಹೇಶ್ ಕುಮಾರ್, DMO ಡಾಕ್ಟರ್ ಪ್ರಕಾಶ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ, AMO ವಿನಯ್ ಕುಮಾರ್, ಸುಷ್ಮಾ, ಪುರಸಭಾಧ್ಯಕ್ಷ ಶ್ರೀನಿವಾಸ್ ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಹೈದರಾಬಾದ್ ಮಹಾನಗರಗಳಲ್ಲಿ ಸಿಗುವ ಶೈಕ್ಷಣಿಕ ಸೌಲಭ್ಯ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೂ ಸಿಕ್ಕರೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿ ಉನ್ನತ ಸ್ಥಾನಗಳಿಗೆ ಏರಲು ಸಾಧ್ಯವಾಗುತ್ತದೆ ಎಂದು ಕೌಶಲ್ಯ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ NM ನಾಗರಾಜ್ ಹೇಳಿದರು. ಪಶೆಟ್ಟಹಳ್ಳಿ ಗೇಟ್ ಬಳಿ ಇರುವ ವಿದ್ಯಾಸಿರಿ ಕ್ಯಾಂಪಸ್ನ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ವಸತಿ ಶಾಲೆಯ 8ನೇ ವಾರ್ಷಿಕೋತ್ಸವದ ಅಂಗವಾಗಿ SSIRS ಮತ್ತು ಮರ್ಸ್ ಕ್ಲಬ್ನಿಂದ ಆಯೋಜಿಸಿದ್ದ ಐಸಿರಿ ಕಾರ್ಯಕ್ರಮ ಹಾಗೂ ಶ್ರೀ ಸಾಯಿ PU ಕಾಲೇಜಿನ ಉದ್ಘಾಟನೆಯನ್ನು ಕೌಶಲ್ಯಾಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ NM ನಾಗರಾಜ್ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಪ್ರಸ್ತುತ ಮೆಡಿಕಲ್, IIT ಸೇರಿ ಉನ್ನತ ವ್ಯಾಸಂಗದ ತರಗತಿಗಳಿಗೆ ದಾಖಲಾಗಲು ಪ್ರವೇಶಾತಿ ಪರೀಕ್ಷೆ ತರಬೇತಿಗೆ ಲಕ್ಷಾಂತರ ರು ವ್ಯಯಿಸುವ ಸ್ಥಿತಿಯಿದ್ದು, ಕೋಚಿಂಗ್ ಪಡೆಯಲು ರಾಜಸ್ಥಾನ, ಹೈದರಾಬಾದ್ ಸೇರಿದಂತೆ ಇನ್ನಿತರೆ ನಗರಗಳಿಗೆ ತೆರಳಿ ತರಬೇತಿ ಪಡೆಯಬೇಕಿದೆ. ಆದರೆ ಇಂತಹ ತರಬೇತಿಗಳು ಗ್ರಾಮೀಣ ಭಾಗದ ಶಾಲಾ ಹಂತದಿಂದಲೇ ಸಿಗಬೇಕಿದೆ ಎಂದರು. ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಕೆಲಸ ಸೇರಿ ಇನ್ನಿತರೆ ಕ್ಷೇತ್ರಗಳಲ್ಲಿ ಸಿಗುವ ಅವಕಾಶಗಳು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸಿಗುವುದಿಲ್ಲ. ಬೆಂಗಳೂರು ಹಾಗೂ ಹೈದರಾಬಾದ್ ಮುಂತಾದ ಮಹಾನಗರದಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಕಲ್ಪಿಸಿರುವ ವ್ಯವಸ್ಥೆಗಳು ಗ್ರಾಮೀಣ ಭಾಗದಲ್ಲಿಯೂ ದೊರೆಯಬೇಕಿದೆ. ಇದರಿಂದ ಗ್ರಾಮೀಣ ಮಕ್ಕಳಿಗೆ ಸಮಾನವಾದ ಅವಕಾಶಗಳು ಲಭ್ಯವಾಗುವುದು. ಈ ನಿಟ್ಟಿನಲ್ಲಿ ಇಂತಹ ಸಂಸ್ಥೆಗಳು ಗ್ರಾಮೀಣ ಭಾಗದಲ್ಲಿ ಆರಂಭವಾಗುವುದು ಅಗತ್ಯವಾಗಿದೆ ಎಂದರು. ಲಾಸ್ಟ್ 2 years ಹಿಂದೆ ನಾನು ಇಲ್ಲಿ ಡೆಪ್ಯೂಟಿ ಕಮಿಷನರ್ ಆಗಿದ್ದೆ. ಎಲೆಕ್ಷನ್ ಟೈಮಲ್ಲಿ ಈ ಕಡೆಯಿಂದ ಪೋಲಿಂಗ್ ಬೂತ್ಸ್ ಎಲ್ಲ ನೋಡ್ಕೊಂಡು ಹೋಗಬೇಕಾದ್ರೆ ಇದ್ಯಾರಪ್ಪ ಈ ಕುಗ್ರಾಮದಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲನ್ನು ಮಾಡಿದ್ದಾರೆ ಅಂತ ಓದ್ಕೊಂಡು ಹೋದೆ ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತಂದ್ಬಿಟ್ಟು ಅಂತ. ಸೊ ಕ್ರಮೇಣ ಒಂದು ಸ್ವಲ್ಪ ದಿನ ಆದಮೇಲೆ ಮಂಜುನಾಥ್ ಅವರು ನನಗೆ ಫೋನ್ ಮಾಡಿ, ಸರ್ ನಮ್ಮ ಸ್ಕೂಲ್ ವಿಸಿಟ್ ಮಾಡಿ ಒಂದು ಸರಿ ಅಂತ ಅಂದರು. ಸೊ ಆಗ ಮಂಜುನಾಥ್ ಅವ್ರ ಪರಿಚಯ ಆಯಿತು. ಒಳ್ಳೆ ಪ್ರಯತ್ನ.
ಸೊ ನಾವೆಲ್ಲ ಯೋಚನೆ ಮಾಡ್ತಿರ್ತೀವಿ, ನಾವೆಲ್ಲ ಬೆಂಗಳೂರಲ್ಲಿದ್ದೀವಿ, ನಮ್ಮ ಮಕ್ಕಳು ಬೆಂಗಳೂರು ಸ್ಕೂಲ್ಗೆ ಹೋಗ್ತಾರೆ, ನಿಮ್ಮ ಮಕ್ಕಳು ಇಲ್ಲಿ ಸ್ಕೂಲ್ಗೆ ಹೋಗ್ತಾರೆ. ನಿಮಗೆಲ್ಲ ಗೊತ್ತಿದೆ, ಇವತ್ತು ಒಂದು ಮೆಡಿಕಲ್ IIT ಸೀಟ್ ತೊಗೋಬೇಕಾದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಕೋಚಿಂಗ್ ಹೋಗ್ತಾರೆ ಬೆಂಗಳೂರಲ್ಲಿ. ಎಷ್ಟೋ ಮಕ್ಕಳನ್ನು ನನಗೆ ಗೊತ್ತಿರೋ ಪೇರೆಂಟ್ಸೇ ರಾಜಸ್ಥಾನದ ಕೋಟಾಗೆ ಕಳಿಸ್ಕೊಡ್ತಾರೆ, ಹೈದರಾಬಾದ್ಗೆ ಕಳಿಸ್ಕೊಡ್ತಾರೆ. ನಮ್ಮ ಮಕ್ಕಳಿಗೆ, ಹಳ್ಳಿ ಮಕ್ಕಳಿಗೆ ಆ ಥರದ ಅವಕಾಶಗಳು ಬಹಳ ಕಡಿಮೆ. ತುಂಬ ಕಾಂಪಿಟೇಷನ್ ಇದೆ ಇವತ್ತು. ಅದು ಮೆಡಿಕಲ್ ಇರಲಿ, IIT ಇರಲಿ, ಎಕ್ಸಾಮ್ಸ್ ಇರಲಿ, ಅಥವಾ ಬೇರೆ ಪ್ರೊಫೆಷನಲ್ ಎಕ್ಸಾಮ್ಸ್ ಕೋರ್ಸಸ್ ಏನಿರ್ತೈತೆ ಅದಕ್ಕೆಲ್ಲ ತುಂಬ ಕಾಂಪಿಟೇಷನ್ ಇದೆ. ಹಾಗಾಗಿ ಗ್ರಾಮೀಣ ಮಟ್ಟದಲ್ಲಿ ಈ ಥರ ಸಂಸ್ಥೆಗಳು ಬೆಳೆದ್ರೆ ಬಹುಶಃ ಎಲ್ಲರೂ ಬೆಂಗಳೂರಿಗೆ ಹೋಗೋಕ್ಕಾಗೋದಿಲ್ಲ. ಬೆಂಗಳೂರಲ್ಲಿರೋ ವ್ಯವಸ್ಥೆಯನ್ನೇ ಅಥವಾ ಹೈದರಾಬಾದಲ್ಲಿರುವಂಥ ವ್ಯವಸ್ಥೆಯನ್ನೇ ಗ್ರಾಮೀಣ ಮಟ್ಟಕ್ಕೆ ತರುವಂಥ ಪ್ರಯತ್ನಗಳಾದರೆ ಜನರಿಗೆ ತುಂಬ ಉಪಯೋಗ ಆಗುತ್ತೆ ಮತ್ತು ಮಕ್ಕಳಿಗೆ ಸಮಾನ ಅವಕಾಶಗಳು ಸಿಗ್ತವೆ. ಅದು ಬಹಳ ಮುಖ್ಯವಾಗಿರುವಂಥ ವಿಚಾರ. ಒಂದೇ ಮಗು, ಯಾರೋ ಒಂದು ಒಳ್ಳೆ ಕೆಲಸ ಸಿಕ್ಕಿ ಬೆಂಗಳೂರಲ್ಲಿ ಒಂದೇ ಫ್ಯಾಮಿಲಿ ಮಕ್ಕಳು, ಅಣ್ಣನ ಮಕ್ಕಳು ಬೆಂಗಳೂರಲ್ಲಿ ಓದ್ತಿರ್ತಾರೆ, ತಮ್ಮನ ಮಕ್ಕಳು ಹಳ್ಳಿಯಲ್ಲಿ ಓದ್ತಿರ್ತಾರೆ. ಸಂಸ್ಥೆಯ ಕಾರ್ಯದರ್ಶಿ ಎನ್ ಮಂಜುನಾಥ್ ಮಾತನಾಡಿ, ಶಾಲೆ ನವದೆಹಲಿಯ ಕೇಂದ್ರ ಪಠ್ಯಕ್ರಮದ ನಿಯಮಗಳ ಅನುಸಾರ ಮಕ್ಕಳನ್ನು ಎಲ್ಲ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿ ಅವರ ಉಜ್ವಲ ಭವಿಷ್ಯಕ್ಕೆ ಬುನಾದಿ ಹಾಕುವ ಕಾರ್ಯಕ್ರಮವನ್ನು ಮಾಡುತ್ತಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಸಂಸ್ಥೆ ರಾಷ್ಟ್ರೀಯ ಡೈನಾಮಿಕ್ ಪ್ರಶಸ್ತಿಯೊಂದಿಗೆ ರಾಜ್ಯಮಟ್ಟದ ಹಲವು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದೆ ಎಂದರು. ಇನ್ನು ವಾರ್ಷಿಕೋತ್ಸವದ ಅಂಗವಾಗಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆಯಿತು. ವಿವಿಧ ಸ್ಪರ್ಧೆಗಳ ವಿಜೇತ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಭರತನಾಟ್ಯ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತೆ ಹರಿಪ್ರಿಯಾ ಹೊಸಮನಿ, ಕಾಮಿಡಿ ಕಿಲಾಡಿಯ ಹಾಸ್ಯ ನಟ ಸೂರಜ್, ಹಾಸ್ಯ ನಟಿ ದೀಪಿಕಾ ಗೌಡ ಅವರನ್ನು ಸನ್ಮಾನಿಸಲಾಯಿತು. ಸಂಸ್ಥೆಯ ಜೆ ದೀಪಾ ಮಂಜುನಾಥ್ ಇನ್ನೂ ಹಲವರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಮಾಣಿಕೇಶ್ವರ ಗ್ರಾಮದಲ್ಲಿ ಮಾಂಜ್ರಾ ನದಿಯಲ್ಲಿ ಮರಳು ಅಕ್ರಮ ಗಣಿಗಾರಿಕೆಗೆ ಬಳಸುತ್ತಿದ್ದ ಯಂತ್ರಚಾಲಿತ ದೋಣಿಯನ್ನ ಜಪ್ತಿ ಮಾಡಿದ ಅಧಿಕಾರಿಗಳು ಅದಕ್ಕೆ ಬೆಂಕಿ ಹಚ್ಚಿ ಯಂತ್ರಚಾಲಿತ ದೋಣಿಯನ್ನ ಬೀದರ್ ಡಿವೈಎಸ್ಪಿ ಶಿವಾನಂದ್ ಪಾವಡಶೆಟ್ಟಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಕಿರಿಯ ವಿಜ್ಞಾನಿ ಧನರಾಜ್ ಬಲ್ಲೂರಕರ ನೇತೃತ್ವದ ತಂಡ ಮಂಜ್ರಾ ನದಿಗೆ ಭೇಟಿ ನೀಡಿ ಯಂತ್ರಚಾಲಿತ ದೋಣಿಯೊಂದನ್ನು ಜಪ್ತಿ ಮಾಡಿದೆ. ಮತ್ತೊಂದು ದೋಣಿಗೆ ಬೆಂಕಿ ಹಚ್ಚಿ ನಾಶಪಡಿಸಿದೆ. ಹಲವು ದಿನಗಳಿಂದ ಅಕ್ರಮ ಮರಳು ದಂಧೆಕೋರರ ಕುರಿತು ಗ್ರಾಮಸ್ಥರ ದೂರಿನ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಯಾರಾದರೂ ಅಕ್ರಮ ಮರಳು ಗಣಿಗಾರಿಕೆಯಲ್ಲಿ ತೊಡಗಿದರೆ ಅಂತಹವರ ಬಗ್ಗೆ ಮಾಹಿತಿ ನೀಡಿ ಪೊಲೀಸರಿಗೆ ಸಹಕಾರ ನೀಡಬೇಕೆಂದು ಡಿವೈಎಸ್ಪಿ ಶಿವಾನಂದ ಪಾವಡಶೆಟ್ಟಿ ಲೋಕೇಶ್, ಸಿಪಿಐ ಹನುಮರೆಡ್ಡಿ, ಪಿಎಸ್ಐ ಶಿವಕುಮಾರ್ ಬಳತೆ ಸೇರಿ ಹಲವರು ಸಿಬ್ಬಂದಿ ಹಾಜರಿದ್ದರು. ಘಟನೆಗೆ ಸಂಬಂಧಿಸಿದಂತೆ ಮೆಹಕರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳಿಗೆ ಮಾತು ಬಾರದಿರುವುದು, ಶ್ರವಣ ದೋಷ ಸೇರಿದಂತೆ ವಿವಿಧ ತೊಂದರೆಗಳಿರುವ ಮಕ್ಕಳಿಗೆ ಸೂಕ್ತ ವೈದ್ಯರಿಂದ ತಪಾಸಣೆ ಮತ್ತು ಚಿಕಿತ್ಸೆ ಕೊಡಿಸಲು ವಿಶೇಷ ತಪಾಸಣಾ ಶಿಬಿರ ಹಮ್ಮಿಕೊಂಡಿರುವುದಾಗಿ ಕಮಲಮ್ಮ ಡಿ ಪುಟ್ಟಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷೆ ವೀಣಾ ಕೃಷ್ಣ ತಿಳಿಸಿದರು.
ನ್ಯಾಷನಲ್ ಇಂಗ್ಲಿಷ್ ಪ್ರೈಮರಿ ಶಾಲೆಯಲ್ಲಿ ಕಮಲಮ್ಮ ಡಿ ಪುಟ್ಟಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಮತ್ತು ಡಾಕ್ಟರ್ ಎಸ್ ಚಂದ್ರಶೇಖರ್ ಶ್ರವಣದೋಷ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದ ವಾಕ್ ಮತ್ತು ಶ್ರವಣದೋಷ ಉಚಿತ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಟ್ರಸ್ಟ್ ಅಧ್ಯಕ್ಷೆ ವೀಣಾ ಕೃಷ್ಣ ಅವರು, ಟ್ರಸ್ಟಿನಿಂದ ನಗರ ಮತ್ತು ಗ್ರಾಮೀಣ ಭಾಗಗಳಲ್ಲಿ ವಿವಿಧ ರೀತಿಯ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗುತ್ತಿದೆ. ಇದರಿಂದ ಬಡ ರೋಗಿಗಳಿಗೆ ಹೆಚ್ಚು ಸಹಕಾರಿಯಾಗಲಿದೆ ಎಂದರು. ಪುಟ್ಟಸ್ವಾಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ದಿನ ನಾವು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಥೆರಪಿ ಬಗ್ಗೆ ಸ್ವಲ್ಪ ಮಕ್ಕಳನ್ನ ಕರೆಸಿ ಟೆಸ್ಟ್ ಮಾಡಿಸಿ, ಅಂದರೆ ಸುಮಾರು ಮಕ್ಕಳಿಗೆ ಮಾತು ಬರಲ್ಲ, ಆಟಿಸಮ್ ಇರುತ್ತೆ, ಅದು ಪೇರೆಂಟ್ಸು ಹಂಗೆ ಬಚ್ಚಿಟ್ಕೊಂಡು ಹಂಗೆ ಇದು ಮಾಡ್ಕೊಂಡಿರ್ತಾರೆ. ಅದ್ರ ಬಗ್ಗೆ ನಾವು ಅವೇರ್ನೆಸ್ ಇದು ಮಾಡಬೇಕು ಅಂತ ಈ ಥರ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ವಿ. ಇವತ್ತು ಶ್ರೀಮತಿ ಡಿ ಕಮಲಮ್ಮ ಮತ್ತು ಡಿ ಪುಟ್ಟಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ವಾಕ್ ಮತ್ತು ಶ್ರವಣ ಬಗ್ಗೆ ಒಂದು ಅವೇರ್ನೆಸ್ ಕ್ಯಾಂಪ್ ಅಂತ ಹೇಳಿ ನಾವು ನಮ್ಮ ಗೌರಿಬಿದನೂರು ತಾಲೂಕಲ್ಲಿ ಅಂತ ಹೇಳಿ ಮಾಡಿದ್ದೀವಿ, AES ನ್ಯಾಷನಲ್ ಸ್ಕೂಲಲ್ಲಿ. ಸೊ ಇದರಲ್ಲಿ ಇವತ್ತು ನಾವು ಅಂದಾಜು ಒಂದು 100 ಜನಕ್ಕೆ ಮಟ್ಟಿಗಾದ್ರು ತಲುಪೋಣ ಅಂತ ಹೇಳಿ ನಮ್ಮ ಉದ್ದೇಶ ಇದ್ದಿದ್ದು. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. 107 ಜನದವರೆಗೂ ನಮ್ಮಲ್ಲಿ ಇವತ್ತು ಇದ್ರ ಅನುಕೂಲ ಪಡ್ಕೊಂಡಿದ್ದಾರೆ. ಅದು ಒಂದು ಖುಷಿ ಪಡುವಂಥ ವಿಚಾರ. ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ನಾವು ಮಾಡ್ತಾ ಇರೋಂಥ ವಿಚಾರ ಏನಕ್ಕೆ ಅಂತ ಹೇಳಿದ್ರೆ, ಎಷ್ಟೋ ಜನ ಮಕ್ಕಳಿಗೆ 3 ವರ್ಷ ಆದರೂ ಇನ್ನೂ ಮಾತು ಬಂದಿರಲ್ಲ. ನಮಗೆ ಹಳೆ ಕಾಲದಲ್ಲಿ ಹೇಳ್ತಾ ಇದ್ರು, ನಾನು 7 ವರ್ಷಕ್ಕೆ ಮಾತು ಬಂತು, 8 ವರ್ಷಕ್ಕೆ ಮಾತು ಬಂತು ಅಂತ ಹೇಳಿ ಪೇರೆಂಟ್ಸು, ಗ್ರ್ಯಾಂಡ್ ಪೇರೆಂಟ್ಸ್ ಹೇಳ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಅಂದರೆ ಅವಾಗಿದ್ದ ಸಮಸ್ಯೆಗಳು, ಸೋಷಿಯಲೈಸೇಷನ್ ಅನುಕೂಲ ಚೆನ್ನಾಗಿರ್ತಾ ಇತ್ತು, ಒಟ್ಟು ಕುಟುಂಬಗಳಿರ್ತಾ ಇದ್ರು. ಸೊ ಹಾಗಾಗಿ ಒಬ್ಬರ ತಪ್ಪರ ಇನ್ನೊಬ್ಬರ ಹತ್ರ ಮಾತಾಡಿ ಮಕ್ಕಳು ಅದ್ರ ಬಗ್ಗೆ ಮಾತು ಕಲಿತು ಬಿಡ್ತಾ ಇದ್ರು. ಈಗ ಇರುವಂಥದ್ದು ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿರೋದ್ರಿಂದ ಮಕ್ಕಳಿಗೆ ಸಂಪೂರ್ಣವಾಗಿ ಮೊಬೈಲ್ ಫೋನೇ ಒಂದು ಪ್ರಪಂಚ ಆಗೋಗಿದೆ. ಶಿಬಿರದಲ್ಲಿ ಮಕ್ಕಳಿಗೆ ಉಚ್ಚಾರಣೆ ತೊಂದರೆ, ಭಾಷೆ ತೊಂದರೆ, ಕಲಿಕೆ ತೊಂದರೆ, ಕಿವಿ ಸೋರುವುದು, ಕಿವಿ ಕೇಳದವರು, ಸೀಳು ತುಟಿ, ಬುದ್ಧಿಮಾಂದ್ಯತೆ, ಪಾರ್ಶ್ವವಾಯು ರೋಗ, ಧ್ವನಿ ತೊಂದರೆ, ಧ್ವನಿಯಲ್ಲಿ ಏರುಪೇರು, ನುಂಗಲು ತೊಂದರೆ ಸೇರಿದಂತೆ ನಾನಾ ರೀತಿಯ ಸಮಸ್ಯೆಗಳಿಗೆ ತಪಾಸಣೆ ನಡೆಸಲಾಯಿತು. ಶಿಬಿರದಲ್ಲಿ 90 ಮಕ್ಕಳು, 17 ಹಿರಿಯರು ಭಾಗವಹಿಸಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ನಾಲಿಗೆ ಹರಿಬಿಟ್ಟ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜೀನಾಮೆ ನೀಡಲಿ ಎಂದು ಆಗ್ರಹಿಸಿ ಜಿಲ್ಲಾ ಬಿಜೆಪಿಯಿಂದ ಇಂದು ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಿತು. ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಪಚ್ಚಪ್ಪ ಸರ್ಕಲ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರ ಸುಟ್ಟು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಮಾತನಾಡಿ, 1950ರಲ್ಲಿ ಸಂವಿಧಾನ ಬರುತ್ತಿದ್ದಂತೆ SC/STಗೆ ಮೀಸಲಾತಿ ನೀಡಿದ್ದಾರೆ. ಇದರಿಂದ ಶೋಷಿತರಿಗೆ ಅನುಕೂಲವಾಗಿದೆ. ಎಲ್ಲರಿಗೂ ಸರಿಯಾದ ಮೀಸಲಾತಿ ನೀಡಲಿಲ್ಲ ಎಂದು ವಿಧಾನಸಭೆಯಲ್ಲಿ ಬಿಜೆಪಿಯವರು ವಿರೋಧಿಸಿದ್ದಕ್ಕೆ 18 ಬಿಜೆಪಿ ಸದಸ್ಯರನ್ನು ಸಭಾಧ್ಯಕ್ಷರು ಅಮಾನತು ಮಾಡಿದ್ದಾರೆ ಎಂದು ಆರೋಪಿಸಿದರು. ವಿಧಾನಸಭೆಯಲ್ಲಿ ಅಮಾನತು ಆಗಿರುವ 18 ಮಂದಿ ಶಾಸಕರು ಮಾಡಿರುವ ತಪ್ಪೇನು? ಧರ್ಮದ ಆಧಾರದ ಮೇಲೆ ಮುಸ್ಲಿಮರಿಗೆ 4% ಮೀಸಲಾತಿ ನೀಡಿರುವುದು ಸರಿಯಿಲ್ಲ ಎಂದು ಆದೇಶ ಹರಿದಿದ್ದಾರೆ. ಇದರ ಉದ್ದೇಶ ಸಂವಿಧಾನದ ರಕ್ಷಣೆಯಾಗಿದೆ. ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನ ಬದಲಾಯಿಸುತ್ತೇವೆ ಎಂದಿದ್ದಕ್ಕೆ ಅವರನ್ನು ಪಾರ್ಲಿಮೆಂಟ್ನಲ್ಲಿ ಕ್ಷಮೆ ಕೇಳಿಸಿದ್ದೇವೆ. ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಅಲ್ಲದೆ ಚುನಾವಣಾ ಸ್ಪರ್ಧೆಗೆ ಟಿಕೆಟ್ ಕೊಟ್ಟಿಲ್ಲ. ಇಂತಹ ಶಿಕ್ಷೆಯನ್ನು ಅವರಿಗೆ ಬಿಜೆಪಿ ನೀಡಿದೆ. ಆದರೆ ಸಂವಿಧಾನ ಬದಲಾಯಿಸುತ್ತೇವೆ ಎಂದ ಡಿಕೆ ಶಿವಕುಮಾರ್ ಅವರ ರಾಜೀನಾಮೆಯನ್ನು ರಾಹುಲ್ ಗಾಂಧಿ ಅವರು ಏಕೆ ಇನ್ನೂ ಪಡೆದಿಲ್ಲ ಎಂದು ಪ್ರಶ್ನಿಸಿದರು. ಯಾರು ಸಂವಿಧಾನ ವಿರೋಧಿಗಳು? ಸೊ ಬಿಜೆಪಿಯವರು ಅನಂತಕುಮಾರ್ ಹೆಗಡೆ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳಿದ್ದಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಕ್ಷಮೆ ಕೇಳಿಸ್ತೀವಿ, ಅವ್ರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸ್ತೀವಿ, ಅವ್ರ ಚುನಾವಣೆ ಸ್ಪರ್ಧೆ ಮಾಡುವಾಗ ಟಿಕೆಟ್ ಕೊಟ್ಟಿಲ್ಲ, ಇಷ್ಟು ಪನಿಷ್ಮೆಂಟ್ ಕೊಟ್ಟಿದ್ದೀವಿ. ರಾಹುಲ್ ಗಾಂಧಿ ಅವರು ಎಲ್ಲಾದ್ರೂ ಭಾಷಣ ಮಾಡುವಾಗ ಸಂವಿಧಾನದ ಪ್ರತಿಯನ್ನ ಹಿಡ್ಕೊಂಡು ಅಲ್ಲಾಡಿಸ್ತಾರಲ್ಲ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ, ಈಗೇನ್ ಹೇಳ್ತೀರಿ?
ಕೆ ಶಿವಕುಮಾರ್ ರಾಜೀನಾಮೆ ತಗೊಳ್ಳಿ. ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹಿರಿಯ ಮುತ್ಸದ್ದಿಗಳು. ಇವರು ಕಾಂಗ್ರೆಸ್ಗೆ ಸೇರಿದ್ದು ಯಾವಾಗ ಗೊತ್ತಾ? 71ರಲ್ಲಿ ಸೇರೋ ಅಷ್ಟೊತ್ತಿಗೆ ಏನೇನು ಘಟನೆಗಳು ನಡೆದಿತ್ತು ಅಂದ್ರೆ ಅವ್ರಿಗೆ ಜ್ಞಾಪಿಸ್ತೀನಿ. ಇಂಟೆಲಿಜೆನ್ಸ್ ಅವರು ಅವ್ರಿಗೆ ತಲುಪಿಸಿ ಇದನ್ನ. ಇನ್ನು ಸಂವಿಧಾನ ವಿರೋಧಿಗಳು ಕಾಂಗ್ರೆಸ್ನವರೇ ಹೊರತು ಬಿಜೆಪಿಯವರಲ್ಲ. ಕಾಂಗ್ರೆಸ್ ಸರ್ಕಾರ ಡಿಕೆ ಶಿವಕುಮಾರ್ ಅವರ ರಾಜೀನಾಮೆ ಪಡೆಯಬೇಕು. ಹೀಗೆ ಮುಂದುವರೆದರೆ ಅವರು ರಾಜೀನಾಮೆ ನೀಡುವ ತನಕ ನಿರಂತರವಾಗಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೂಡ್ನಾಕೂಡ ಪ್ರಕಾಶ್, ಕೇಂದ್ರ ಬರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ, ನಗರಸಭಾ ಅಧ್ಯಕ್ಷ ಸುರೇಶ್, ನಿಜಗುಣರಾಜು ಇನ್ನೂ ಹಲವರು ಹಾಜರಿದ್ದರು. ಇರಸವಾಡಿ ಸಿದ್ದಪ್ಪಾಜಿ, ಸಿಟಿವಿ ನ್ಯೂಸ್. ಕೃಷಿ ಕೂಲಿಕಾರರ ಸಂಘಟನೆ ಜಿಲ್ಲಾ ಸಮಿತಿಯಿಂದ ಆಯೋಜಿಸಿದ್ದ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ವಿಭಾಗೀಯ ಮಟ್ಟದ ಸಭೆಯಲ್ಲಿ ಮಾತನಾಡಿದ ಅಖಿಲ ಭಾರತ ಕೃಷಿ ಕೂಲಿಕಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿ ವೆಂಕಟ್, ಪ್ರತಿ ವರ್ಷವೂ ದೇಶದ ಸಂಪತ್ತು ಖಾಸಗಿ ಕಂಪನಿ, ಶ್ರೀಮಂತರ, ಶಾಸಕರ, ಸಂಸದರ ಆಸ್ತಿ ದ್ವಿಗುಣ ಆಗುತ್ತಿದೆ. ಕೃಷಿ ಕೂಲಿ ಕಾರ್ಮಿಕರು ದೇಶದ ಸಂಪತ್ತನ್ನು ಹೆಚ್ಚು ಮಾಡುತ್ತಿದ್ದಾರೆ. ಬೆವರು ಸುರಿಸಿ ಕಷ್ಟಪಟ್ಟು ದುಡಿಯುವ ವರ್ಗದ ಜನರಿಗೆ ಹೆಚ್ಚು ಸುಂಕ ವಿಧಿಸಲಾಗುತ್ತಿದೆ. ಶ್ರೀಮಂತರ ಕಾರ್ಪೊರೇಟ್ ಕಂಪನಿಗಳ ಸಾಲ ಮನ್ನಾ ಮಾಡುವ కేంద్ర ರಾಜ್ಯ ಸರ್ಕಾರಕ್ಕೆ ಮಹಿಳೆಯರ ಕೃಷಿ కూలి ಕಾರ್ಮಿಕರ ಸಾಲ మన్నా ಮಾಡಲು ఆగుವುದಿಲ್ಲవే ಎಂದು ప్రశ్నిಸಿದರು. ఎంత పెరగాల 400 కావచ్చు 500 కావచ్చు. ఇక్కడ కూడా ఒక టెక్నిక్ ఉంది. ఏమిటి? ఆడవాళ్ళ కూలి తక్కువ ఇస్తారు, మగవాళ్ళకి అంటే అరగదునికి ఎక్కువ వస్తే నాటేస్తే తెలుసా మీకు? తెలుసు కదా, అరకి ఎక్కువ ఉంటుందా నాటికి ఎక్కువ ఉంటుందా? అరకి ఎక్కువ అంటే ఏంటి? మగోడు చేసే పనికో రేటు ఎక్కువ, ఆడవాళ్ళు చేసే పనికో రేటు తక్కువ. ఎందుకని? సమాజంలో ఆడవాళ్ళని తక్కువ చూస్తారు, మగవాళ్ళని ఎక్కువ చూస్తారు. కాబట్టి ఆడవాళ్ళు మీరు చూడండి, అరకు ఉందనుకోండి, అరక నిలబడి దున్నుతామా ఒంగోలు దున్నుతామా? నిలబడి దున్నుతాం. మందు చల్లటం ఉందనుకోండి, నిలబడి చల్లుతామా ఒంగోలు చల్లుతామా? నాటేసే పని ఏం చేస్తాము? ఒంగోలు అంటే వాళ్ళ బరువంతా ఎక్కడ పడిద్ది మీరు చూడండి. ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ನಿವೇಶನ ಮನೆ ರಹಿತರು ಅರ್ಜಿ ಸಲ್ಲಿಸಿ 15 ವರ್ಷ ಕಳೆದರೂ ನಿವೇಶನ ಹಂಚಿಲ್ಲ. ಸಾಗುವಳಿ ಚೀಟಿ, ದರಖಾಸ್ತು ಭೂಮಿ ಫಲಾನುಭವಿಗಳಿಗೆ ಹಂಚಬೇಕು ಎಂದರು. ಈ ಸಂದರ್ಭದಲ್ಲಿ ಪ್ರಾಂತ ಕೃಷಿ ಕೂಲಿಕಾರರ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಬೆಳ್ಳೂರು ನಾಗರಾಜ್, ಸಿದ್ದಗಂಗಪ್ಪ ಇನ್ನೂ ಹಲವರು ಹಾಜರಿದ್ದರು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ.
ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್ ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಗಜಾನಂದ್ ಟೆಕ್ಸ್ಟೈಲ್ಸ್, ಇದು ಫ್ಯಾಮಿಲಿ ಟೆಕ್ಸ್ಟೈಲ್. ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮಲ್ಲಿ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸ್ಯಾರಿ, ಬನಾರಸ್ ಸಿಲ್ಕ್ ಸ್ಯಾರಿ, ಕಾಟನ್ ಸಿಲ್ಕ್, ಆಲ್ ಟೈಪ್ ಫ್ಯಾನ್ಸಿ ಸ್ಯಾರಿ, ಡೈಲಿ ವೇರ್ ಸ್ಯಾರಿ, ಡ್ರೆಸ್ ಮೆಟೀರಿಯಲ್, ಬ್ಲೌಸ್ ಕ್ಲಾತ್, ಪೆಟಿಕೋಟ್ಸ್, ಮಕ್ಕಳ ಉಡುಪುಗಳು, ಮಹಿಳೆಯರ ಉಡುಪುಗಳು, ಗೌನ್, ಲೆಹೆಂಗಾ, ಕುರ್ತಿ, ಲೆಗಿನ್ಸ್, ಪುರುಷರಿಗೆ ಬೇಕಾದ ಶರ್ಟಿಂಗ್, ಸೂಟಿಂಗ್, ರೆಡಿಮೇಡ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್, ಸೂಟ್ಸ್ ಆ್ಯಂಡ್ ಬ್ಲೇಸರ್, ಕುರ್ತಾ ಪೈಜಾಮ, ಹ್ಯಾಂಡ್ಲೂಮ್ಸ್, ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್, ಕಾರ್ಪೆಟ್, ಅಂಡರ್ ಗಾರ್ಮೆಂಟ್ಸ್, ಜಾಕಿ, ರಾಮ್ರಾಜ್, ಪೂಮೆಕ್ಸ್, ಎಲ್ಲ ತರಹದ ರಾಮ್ರಾಜ್ ವಸ್ತುಗಳು ನಮ್ಮಲ್ಲಿ ದೊರೆಯಲಿವೆ. ವಿಳಾಸ MS ಆರ್ಕೇಡ್, ಗುರುರಾಜ ಆ್ಯಂಡ್ ಶ್ರೀ ಹರ್ಷೋದಯ ಕಲ್ಯಾಣ ಮಂಟಪದ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9980715912. ಮತ್ತೊಂದು ಮೊಬೈಲ್ ಸಂಖ್ಯೆ 9036580952. ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆ. 5,000ಕ್ಕೆ ಖರೀದಿಸಿ 5 ಗ್ರಾಂ ಬೆಳ್ಳಿಯ ನಾಣ್ಯವನ್ನು ಪಡೆಯಿರಿ. ಈ ಕೊಡುಗೆ 31/3/2025 ಮಾತ್ರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮಹಾರಾಷ್ಟ್ರದ ಶಿರಡಿ ಸಮೀಪವಿರುವ ಶನಿಸಿಂಗನಾಪುರ ಬಳಿ ಇರುವ ಶನೈಶ್ಚರ ದೇವಾಲಯ ಬಿಟ್ಟರೆ ಎರಡನೇ ಶನಿಸಿಂಗನಾಪುರ ಎಂದೇ ಪ್ರಸಿದ್ಧಿ ಪಡೆದ ದೇವಾಲಯ ಬೀದರ್ ಜಿಲ್ಲೆಯಲ್ಲಿರುವ ಬೀದರ್ ಜಿಲ್ಲೆಯ ಯಲ್ಲಾರದ ಶನೈಶ್ಚರ ದೇವಾಲಯವಾಗಿದ್ದು, ಯುಗಾದಿ ಅಮಾವಾಸ್ಯೆ ಪ್ರಯುಕ್ತ ಭಕ್ತರ ದಂಡೆ ಹರಿದು ಬಂದಿತ್ತು. ಇಲ್ಲಿನ ಶನೈಶ್ಚರ ದೇವರಿಗೆ ಕಾರಳ, ಮಳಿ, ಕರಿಬಟ್ಟೆ ನೈವೇದ್ಯವಾಗಿದ್ದು, ಯುಗಾದಿ ಅಮಾವಾಸ್ಯೆಗೆ ಲಕ್ಷಾಂತರ ಭಕ್ತರ ದಂಡು ದರ್ಶನಕ್ಕೆ ಆಗಮಿಸಿತ್ತು. ಶನೈಶ್ಚರ ದರ್ಶನದಿಂದ ಕಂಟಕ ನಿವಾರಣೆ ಆಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಸಾಲಿನಲ್ಲಿ ನಿಂತು ಭಕ್ತರು ದರ್ಶನ ಪಡೆದರು. ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣದಿಂದಲೂ ಭಕ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸಿದ್ದರು. ಸುರಕ್ಷಾ ಹ್ಯುಮ್ಯಾನಿಟಿ ಟ್ರಸ್ಟ್ನಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಜಾಮಿಯಾ ಮಸೀದಿ ಮುಂಭಾಗದಲ್ಲಿ ಯುವಕರಿಗೆ ಮಾದಕ ವ್ಯಸನದಿಂದ ಆಗುತ್ತಿರುವ ಪರಿಣಾಮ ಹಾಗೂ ಯುವ ಪೀಳಿಗೆಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಟ್ರಸ್ಟ್ ಅಧ್ಯಕ್ಷ ಇಮ್ರಾನ್ ಶಾ, ಈಗಿನ ಯುವಕರು ಮಾದಕ ವ್ಯಸನಗಳಿಗೆ ಒಳಗಾಗಿ ತಮ್ಮ ಜೀವನ ಕಳೆದುಕೊಳ್ಳುತ್ತಿದ್ದಾರೆ. ಅಂತಹ ವ್ಯಕ್ತಿಗಳ ಬಗ್ಗೆ ಕುಟುಂಬದವರು ಸಹ ಜವಾಬ್ದಾರಿಯಿಂದ ಮಕ್ಕಳಿಗೆ ಬುದ್ಧಿ ಕಳುಹಿಸಬೇಕೆಂದರು. ಇನ್ನು ಈ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಗೊರವನಕೊಳ್ಳ ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಚಿಕ್ಕಬಳ್ಳಾಪುರ ನಗರಸಭೆ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆ ಮುಂದೂಡಲು ಮತ್ತೆ ನಡೆದಿದೆಯೇ ಸಂಚು. ಈಗಾಗಲೇ ಹಲವು ಬಾರಿ ಮುಂದೂಡಿರುವ ಹರಾಜು ಕಾರಣದ ಕೈಗಳ ಕುತಂತ್ರಗಳಿಗೆ ಸೌಲಭ್ಯ ವಂಚಿತರಾಗುತ್ತಿರುವ ದಲಿತರು. ಯುಗಾದಿ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಮಾರುಕಟ್ಟೆಗಳು ಲಕಲಕ. ಹೂವು ಹಣ್ಣು ಬೆಲೆ ದುಬಾರಿ, ಏರಿಕೆಯಾಗದ ತರಕಾರಿ ಬೆಲೆ ದುಬಾರಿಯಾದರೂ ಹಬ್ಬದ ವಸ್ತುಗಳ ಖರೀದಿಯಲ್ಲಿ ನಿರತರಾದ ಜನ. ಹೆಚ್ಎನ್ ವ್ಯಾಲಿ, ಕೆಸಿ ವ್ಯಾಲಿ ನೀರಿನಿಂದ ಯಾವುದೇ ಅಪಾಯವಿಲ್ಲ ಎಂದ ಯಲಹಂಕ ಶಾಸಕ SR ವಿಶ್ವನಾಥ್. ವೃಷಭಾವತಿ ಯೋಜನೆಗೆ ಯಲಹಂಕ ಕ್ಷೇತ್ರದಿಂದ ಸ್ವಾಗತ. ತ್ಯಾಜ್ಯ ನೀರಿನಿಂದ ಅಂತರ್ಜಲ ವೃದ್ಧಿ ಎಂದ ಶಾಸಕ. ಯುಗಾದಿ ದಿನವೇ ನಂಜನಗೂಡು ತಾಲೂಕಿನಲ್ಲಿ ಭಾರೀ ದುರಂತ. ಹಸು ತೊಳೆಯಲು ಕೆರೆಗೆ ಹೋದ 3 ಜಲಸಮಾಧಿ. ಮೃತದೇಹಗಳನ್ನು ಹೊರತೆಗೆದ ಅಗ್ನಿಶಾಮಕ ಸಿಬ್ಬಂದಿ. ಮುಗಿಲು ಮುಟ್ಟಿದ ಮೃತರ ಕುಟುಂಬಸ್ಥರ ಆಕ್ರಂದನ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.